ಜೈ ಹಿಂದ್. ಟಾರ್ಗೆಟ್ 360ಗೆ ಸ್ವಾಗತ ಸ್ನೇಹಿತರೆ. ಈಗ ನಾವು ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ಏನ್ ನೋಡೋಣ ಅಂತಂದ್ರೆ, ಇದು ಮೊದಲನೇ ಕ್ಲಾಸ್ ಆಗಿರುತ್ತೆ, ಫಸ್ಟ್ ಕ್ಲಾಸ್ ಇದು. ಓಕೆ, ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಓಕೆನಾ, ಯಾವ ರೀತಿ ಸೈನ್ಸ್ ಅನ್ನ ಓದಬೇಕು, ವಿಜ್ಞಾನನ ಯಾವ ರೀತಿ ನಾವು ಓದಬೇಕು, ವಿಜ್ಞಾನ ಅಂದ್ರೆ ಏನು, ವಿಜ್ಞಾನದ ಸಿಲೆಬಸ್ ಏನಿದೆ. ಬಹಳಷ್ಟು ಜನ ಏನ್ ಅನ್ಕೊಳ್ತಾರೆ, ವಿಜ್ಞಾನ ಕಬ್ಬಿಣದ ಕಡಲೆ ಸರ್, ಹಂಗೆ ಸರ್, ಹಿಂಗೆ ಸರ್ ಅಂತ ಹೇಳ್ತಾ ಇದ್ದೀರಾ. ನಥಿಂಗ್, ದೇರ್ ಇಸ್ ನಥಿಂಗ್. ಅರ್ಥ ಆಯ್ತಾ? ಅದರಲ್ಲಿ ಏನಿಲ್ಲ. ಅತ್ಯಂತ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ವಿಜ್ಞಾನ ಓದಬೇಕು ಅಂತಕ್ಕಂಥದ್ದನ್ನ. ಓಕೆನಾ? ಎಸ್. ಹಾಗಾದ್ರೆ ಬನ್ನಿ, ಈ ಒಂದು ಪಠ್ಯಕ್ರಮವನ್ನ ನಾವು ಡಿಕೋಡ್ ಮಾಡೋಣ. ಸಿಲೆಬಸ್ ಡಿಕೋಡ್ ಅಂದ್ರೆ ಪಠ್ಯಕ್ರಮದಲ್ಲಿ ಏನಿದೆ, ಯಾವ ರೀತಿ ಓದಬೇಕು ಅಂತಕ್ಕಂಥದ್ದನ್ನ ನಾವು ನೀಟಾಗಿ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಈಗ ಸೈನ್ಸ್, ವಿಜ್ಞಾನ ಅಥವಾ ನಾವು ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಸೈನ್ಸ್ ಅಂತ ಕರಿತೀವಿ. ಓಕೆನಾ? ವಾಟ್ ಈಸ್ ಸೈನ್ಸ್? ಹಾಗಾದ್ರೆ ವಿಜ್ಞಾನ ಅಂದ್ರೆ ಏನು ನೋಡಿ, ಸಿಸ್ಟಮೆಟಿಕಲ್ ಸ್ಟಡಿ ಆಫ್ ಎನಿಥಿಂಗ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವುದೇ ಒಂದು ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡತಕ್ಕಂತ ಶಾಸ್ತ್ರವೇ ವಿಜ್ಞಾನ ಅಂತ ಕರಿತೀವಿ. ಓಕೆನಾ? ಅದು ಯಾವುದನ್ನೇ ಆಗಿರ್ಲಿ, ಎಲ್ಲದರ ಬಗ್ಗೆ ಏನಪ್ಪಾ ಅಂದ್ರೆ ಕ್ರಮಬದ್ಧತೆ ಇರಬೇಕು. ಕ್ರಮಬದ್ಧವಾಗಿ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವೇ ವಿಜ್ಞಾನ ಅಂತ ಕರಿತೀವಿ. ಹಾಗಾದ್ರೆ ಈ ವಿಜ್ಞಾನದಲ್ಲಿ ನಾವು ವಿಶೇಷವಾಗಿ 3 ಪಾಠ ನೋಡ್ತೀವಿ. ಒಂದು ಬಯಾಲಜಿ, ಎರಡನೇದು ಕೆಮಿಸ್ಟ್ರಿ, ಮೂರನೇದು ಫಿಸಿಕ್ಸ್ ನೋಡ್ತೀವಿ. ಕನ್ನಡದಲ್ಲಿ ಬೇಕಿದ್ರೆ ಜೀವಶಾಸ್ತ್ರ ಅಂತ ಕರಿತೀವಿ. ಕೆಮಿಸ್ಟ್ರಿಗೆ ರಸಾಯನಶಾಸ್ತ್ರ, ಫಿಸಿಕ್ಸ್ಗೆ ಭೌತಶಾಸ್ತ್ರ ಅಂತ ಕರಿತೀವಿ. ಓಕೆನಾ? ಈ 3 ಬ್ರಾಂಚ್ ಇದಾವೆ. ಓಕೆ, ಸ್ಪೆಷಲಿ ಮತ್ತೆ ಎಕಾಲಜಿ ಅವೆಲ್ಲ ಸಪರೇಟ್ ಇದಾವೆ, ದಟ್ ಇಸ್ ಡಿಫರೆಂಟ್. ಆದ್ರೆ ಒಟ್ಟಾರೆಯಾಗಿ ವಿಜ್ಞಾನ ಅಂತ ಬಂದಾಗ ಈ 3 ಬ್ರಾಂಚ್ ಇದಾವೆ. 1, 2, 3. ಓಕೆನಾ? ಈ 3 ಬ್ರಾಂಚ್ಗಳ ಬಗ್ಗೆ ನಾವು ನೋಡ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಂಬಂಧಪಟ್ಟಂಗೆ. 3ರಲ್ಲಿ ಕೂಡ ಆಲ್ವೇಸ್ ಕಿಂಗ್ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಬಯಾಲಜಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅತಿ ಹೆಚ್ಚು ಮಾರ್ಕ್ಸ್ ಗಳನ್ನ ತಂದು ಕೊಡುತ್ತೆ ನಿಮಗೆ, ಅತಿ ಹೆಚ್ಚು ಸ್ಕೋರ್ ಗಳನ್ನ ತಂದು ಕೊಡುತ್ತೆ. ಯಾವುದು? ಬಯಾಲಜಿ. ಅದಕ್ಕೆ ನಾವೇನಪ್ಪಾ ಅಂದ್ರೆ ಇವತ್ತು ಅಂತ ಇಂಪಾರ್ಟೆಂಟ್, ಅತಿ ಹೆಚ್ಚು ಮಾರ್ಕ್ಸ್ ಗಳನ್ನು ತಂದು ಕೊಡ್ತಕ್ಕಂತಹ ಬ್ರಾಂಚ್ ಆಗಿರ್ತಕ್ಕಂಥ ವಿಜ್ಞಾನದ ಈ ಒಂದು ಜೀವಶಾಸ್ತ್ರ ಅಥವಾ ಬಯಾಲಜಿಯನ್ನ ಡಿಕೋಡ್ ಮಾಡಕ್ ಹೋಗ್ತಾ ಇದೀವಿ. ನೀವು ಹಂಗೆ ಫಾದರ್ ಕೇಳಿದ್ರೆ, ಈ ಸೈನ್ಸ್ ನ ಫಾದರ್ ಯಾರು ಅಂದ್ರೆ ಗೆಲಿಲಿಯೋ. ಯಾಕೆ ಅಂದ್ರೆ ಅವರು ಖಗೋಳಶಾಸ್ತ್ರದಲ್ಲಿ ಮತ್ತೆ ಫಿಸಿಕ್ಸ್ ಅಲ್ಲಿ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದ್ರಿಂದ ಅವರಿಗೆ ನಾವು ಫಾದರ್ ಅಂತ ಕರಿತೀವಿ. ಈಗ ಸಪರೇಟ್ ನಾವು ಬಯಾಲಜಿ ಅಷ್ಟೇ ಇರೋದ್ರಿಂದ ಬಯಾಲಜಿ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಈ ಬಯಾಲಜಿಯನ್ನ ನಾವು ಸಪರೇಟ್ ನಾವು ಎರಡನ್ನ ನೋಡಿದಾಗ ಇದರಲ್ಲಿ ಮತ್ತೆ ಬಾಟನಿ ಮತ್ತೆ ಝುವಾಲಜಿ ಅಂದ್ರೆ ಸಸ್ಯಶಾಸ್ತ್ರ, ಕನ್ನಡದಲ್ಲಿ ಸಸ್ಯಶಾಸ್ತ್ರ, ಮತ್ತೆ ಪ್ರಾಣಿಶಾಸ್ತ್ರ ಅಂತ ಕರಿತೀವಿ. ಓಕೆನಾ? ಬಯಾಲಜಿ. ಹಾಗಾದ್ರೆ ಬಯಾಲಜಿ ಅಂದ್ರೆ ಏನು ಸರ್? ಜೀವಶಾಸ್ತ್ರ ಅಂದ್ರೆ ಏನು ಸರ್? ದ ಸ್ಟಡಿ ಆಫ್ ಲಿವಿಂಗ್ ಆರ್ಗನಿಸಮ್ ಅಂಡ್ ದೇರ್ ಅನಾಟಮಿ ಅಂಡ್ ದೇರ್ ಮಾರ್ಫಾಲಜಿ ಅಂಡ್ ದೇರ್ ಫಿಸಿಯಾಲಜಿ ಅಂಡ್ ದೇರ್ ಬಿಹೇವಿಯರ್ ವಿತ್ ಎನ್ವಿರಾನ್ಮೆಂಟ್. ಅರ್ಥ ಆಯ್ತಾ? ಅಂದ್ರೆ ಈ ಒಂದು ಜೀವಿಗಳ ಬಗ್ಗೆನೇ ಅಧ್ಯಯನ ಮಾಡತಕ್ಕಂಥದ್ದು. ಜೀವಿಗಳಲ್ಲಿ ಏನಿದೆ, ಅವುಗಳ ರಚನೆ ಯಾವ ರೀತಿ ಇದೆ, ಅವುಗಳ ಬಿಹೇವಿಯರ್ ಏನು, ಒಟ್ಟಾರೆಯಾಗಿ ಜೀವಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರನೇ ಜೀವಿಶಾಸ್ತ್ರ ಅಥವಾ ಜೀವಶಾಸ್ತ್ರ ಅಂತ ಕರೀತಾರೆ. ಓಕೆ, ಈ ಜೀವಶಾಸ್ತ್ರದಲ್ಲಿ ಬ್ರಾಡ್ ಕ್ಯಾಟಗರಿ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಬಾಟನಿ, ಇನ್ನೊಂದು ಜುವಾಲಜಿ ಅಂತ ಮಾಡ್ತೀವಿ. ಬಾಟನಿ ಅಂತಂದ್ರೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರ. ಜುವಾಲಜಿ ಅಂದ್ರೆ ಅನಿಮಲ್ಸ್ ಅಥವಾ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರ. ಸೊ ಹಾಗಾಗಿ ಈ 2 ಶಾಸ್ತ್ರವನ್ನ ಸಪರೇಟ್ ಆಗಿ ನಾವು ನೋಡ್ತೀವಿ. ಯಾವುದು? ಬಾಟನಿ ಮತ್ತು ಜುವಾಲಜಿ. ಓಕೆ, ಹಾಗಾದ್ರೆ ಇವುಗಳ ಫಾದರ್ ಯಾರು ಅಂತ ಕೇಳಿದಾಗ ನೋಡಿ, ಈ ಜುವಾಲಜಿ ಫಾದರ್ ಅರಿಸ್ಟಾಟಲ್. ಯಾಕೆ ಅಂದ್ರೆ ಇವರು ಹಿಸ್ಟೋರಿಯಾ ಅನಿಮಲಿಯಂ ಅಂತಕ್ಕಂಥ ಒಂದು ಬುಕ್ ಬರೀತಾರೆ. ಯಾವುದು? ಹಿಸ್ಟೋರಿಯಾ ಅನಿಮಲಿಯಂ ಅಂತಕ್ಕಂಥ ಒಂದು ಬುಕ್ ಬರೀತಾರೆ. ಯಾವುದು? ಹಿಸ್ಟೋರಿಯಾ ಅನಿಮಲಿಯಂ. ಈ ಬುಕ್ ಬರೆದಿರೋದ್ರಿಂದ ಇವನ್ ನಾವು ಜುವಾಲಜಿ ಫಾದರ್ ಅಂತಾನೂ ಕರಿತೀವಿ, ಬಯಾಲಜಿ ಫಾದರ್ ಅಂತಾನೂ ಕರಿತೀವಿ. ಓಕೆನಾ? ಯಾವ ರೀತಿ ಅರಿಸ್ಟಾಟಲ್ ಅವರು ಹಿಸ್ಟೋರಿಯಾ ಅನಿಮಲ್ ಅಂದ್ರೆ ಅದರ ಅರ್ಥ ಅನಿಮಲ್ ಹಿಸ್ಟ್ರಿ ಅನ್ನಂಗೆ ಗ್ರೀಕ್ ಭಾಷೆಯಲ್ಲಿ, ಇದೇ ರೀತಿ ಈ ಬಾಟನಿಯಲ್ಲಿ ಕೂಡ ಏನಪ್ಪಾ ಅಂದ್ರೆ ಸಸ್ಯಗಳಿಗೆ ಸಂಬಂಧಪಟ್ಟಂಗೆ ಥಿಯೋಫ್ರಾಸ್ಟಸ್ ಅಂತಕ್ಕಂತ ವಿಜ್ಞಾನಿ
ಹಿಸ್ಟೋರಿಯಾ ಪ್ಲಾಂಟೇರಿಯಂ ಅಂತಕ್ಕಂಥದ್ದನ್ನ ಬರೀತಾರೆ. ಯಾರು? ಥಿಯೋಫ್ರಾಸ್ಟಸ್. ಥಿಯೋಫ್ರಾಸ್ಟಸ್ ಯಾರು? ಥಿಯೋಫಾಸ್ಟಸ್. ಏನಪ್ಪಾ ಅಂದ್ರೆ ಹಿಸ್ಟೋರಿಯಾ ಪ್ಲಾಂಟೇರಿಯಂ ಅಂತಕ್ಕಂಥ ಬುಕ್ ಬರೀತಾರೆ. ಅರ್ಥ ಆಯ್ತಾ? ಸೊ ಹಂಗಾಗಿ ನಾವೇನಂದ್ರೆ ಥಿಯೋಫ್ರಾಸ್ಟಸ್ ಅವರಿಗೆ ಫಾದರ್ ಆಫ್ ಬಾಟನಿ ಅಂತ ಕರಿತೀವಿ. ಈ ಅರಿಸ್ಟಾಟಲ್ ಅವರಿಗೆ ಫಾದರ್ ಆಫ್ ಜುವಾಲಜಿ ಅಂತ ಕರಿತೀವಿ. ಮತ್ತೆ ಎರಡು ಸೇರಿದಾಗ ಬಯಾಲಜಿ, ಫಾದರ್ ಆಫ್ ಬಯಾಲಜಿ ಅಂತ ಕೂಡ ಅರಿಸ್ಟಾಟಲ್ ಅವರಿಗೆ ಕರಿತೀವಿ. ಯಾಕಂದ್ರೆ ಇವರೇ ಫಸ್ಟ್ ಏನಪ್ಪಾ ಅಂದ್ರೆ ಅದನ್ನ ಬುಕ್ ಬರ್ದಿರತಕ್ಕಂಥವ್ರು. ಅರ್ಥ ಆಯ್ತಲ್ಲ? ಇಷ್ಟು ಓವರ್ ವ್ಯೂ ಆಫ್ ದ ಸಬ್ಜೆಕ್ಟ್ ಯಾವುದು? ಬಯಾಲಜಿ. ಓಕೆನಾ? ಯಾಕಂದ್ರೆ ನಾವು ಸಬ್ಜೆಕ್ಟ್ ಡಿಕೋಡ್ ಮಾಡಕ್ ಹೋಗ್ತಕ್ಕಂಥದ್ದು ಯಾವುದು? ಬಯಾಲಜಿ ಬಗ್ಗೆ ಡಿಕೋಡ್ ಮಾಡಕ್ ಹೋಗ್ತಾ ಇದೀವಿ. ಹಂಗಾಗಿ ಏನಪ್ಪಾ ಅಂದ್ರೆ ಬಯಾಲಜಿ ಬಗ್ಗೆ ಇಷ್ಟು ಡೀಟೇಲ್ಸ್ ಆಗಿದೆ. ಸರ್ ಇಲ್ಲಿ ಸಸ್ಯಶಾಸ್ತ್ರ ಮತ್ತೆ ಪ್ರಾಣಿಶಾಸ್ತ್ರ ಇದೆಯಲ್ಲ ಸರ್, ನಿಮ್ಮ ಸಿಲೆಬಸ್ ಅಲ್ಲಿ ಕೂಡ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಸಪರೇಟ್ ಓದಿದಿರಾ ಸರ್? ಎಲ್ಲೆಲ್ಲಿ ಸಪರೇಟ್ ಬೇಕೋ ಅಲ್ಲಿ ಸಪರೇಟ್ ಮೆನ್ಷನ್ ಮಾಡಿದ್ದೀನಿ. ಎಲ್ಲೆಲ್ಲಿ ನಾವು ಕಾಮನ್ ಫ್ಯಾಕ್ಟರ್ಸ್ ಇದಾವೆ ಅಲ್ಲೇ ಕಾಮನ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಯಾಕಂದ್ರೆ ಪ್ರತಿಯೊಂದಕ್ಕೂ ಸಸ್ಯಗಳು ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು ಪ್ರಾಣಿಗಳಲ್ಲಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸಸ್ಯಶಾಸ್ತ್ರದಲ್ಲಿ ಏನೇನು ಓದ್ಬೇಕಲ್ಲ ಅದು ಕೂಡ ಸಪರೇಟ್ ಹಾಕಿದ್ದೀನಿ. ಸೊ ಹಾಗಾದ್ರೆ ಬನ್ನಿ, ವಿತೌಟ್ ವೇಸ್ಟಿಂಗ್ ದ ಟೈಮ್ ಫಸ್ಟ್ ನಾವೇನಪ್ಪಾ ಅಂದ್ರೆ ಸಿಲೆಬಸ್ ಕಡೆ ಹೋಗೋಣ ಬನ್ನಿ. ಈಗ ನೋಡಿ ಏನಿದೆ, ಬಯಾಲಜಿ. ಯಾರು? ಫಾದರ್ ಆಫ್ ಅರಿಸ್ಟಾಟಲ್ ಬಯಾಲಜಿ ಕೊಟ್ಟಿದಾರಲ್ಲ, ಆ ಒಂದು ಬಯಾಲಜಿ ಏನಪ್ಪಾ ಅಂದ್ರೆ ನಾವು ಅದರ ಪಠ್ಯಕ್ರಮ ಸಿಲೆಬಸ್ ಅನ್ನು ನೋಡ್ತಾ ಇದೀವಿ. ಈ ಸರ್ ನಿಮ್ಗೆ ಗೊತ್ತಿರಬೇಕಾಗತ್ತೆ ಈ ಒಂದು ಪ್ರಶ್ನೆ ಇರ್ಬೋದು, ಸರ್ ಈ ಸಿಲೆಬಸ್ ಅನ್ನು ಇಷ್ಟು ಅರೇಂಜ್ಮೆಂಟ್ ಮಾಡಿದಿರ ಸರ್, ಎಲ್ಲಿಂದ ತಗೊಂಡಿದ್ದೀರಾ ಸರ್? ರೆಫರ್ ಎನ್ಸಿಇಆರ್ಟಿ, ಡಿಎಸ್ಸಿಆರ್ಟಿ ಮತ್ತೆ ತಮಿಳ್ನಾಡು ಟೆಕ್ಸ್ಟ್ ಬುಕ್, ಓಕೆನಾ? ಇವೆಲ್ಲದ್ರ ಜೊತೆಗೆ ಮತ್ತೆ ಸ್ಟೇಟ್ ಅಲ್ಲಿ ಮತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಇಂಪಾರ್ಟೆಂಟ್ ಬುಕ್ ಆಥರ್ಗಳು ಇವೆಲ್ಲಾನ ರೆಫರ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲಾ ಕ್ವಶನ್ಸ್ ಪೇಪರ್ಸ್ ಗಳನ್ನ ನೋಡಿ, UPSC ಕ್ವಶನ್ಸ್ ಆಗಲಿ ಅಥವಾ KPSC ಕ್ವಶನ್ಸ್ ಆಗಿರ್ಲಿ, KE ಆಗಿರ್ಲಿ, KSP ಗಳಾಗಿರ್ಲಿ, ಎಲ್ಲಾ ಕ್ವಶನ್ಸ್ ಗಳನ್ನ ಎಲ್ಲಾ ರೆಫರ್ ಮಾಡಿದ ಮೇಲೆ ಒಂದು ರೀತಿಯ ಒಂದು ಸಿಲೆಬಸ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಈ ವಿಶೇಷವಾಗಿ ಈ ಸಿಲೆಬಸ್ ಏನಪ್ಪಾ ಅಂದ್ರೆ ಎಕ್ಸಾಕ್ಟ್ NCERT ಅವರು ಕೂಡ ಯಾವ ರೀತಿ ಹೋಗಿದಾರಲ್ಲ, ಯಾವ ಚಾಪ್ಟರ್ ಆದ್ಮೇಲೆ ಯಾವ ಚಾಪ್ಟರ್ ಅಂತ ಹೋಗಿದಾರಲ್ಲ, ನಾನು ಸಿಲೆಬಸ್ ಅನ್ನ ಅದೇ ರೀತಿ ಪ್ರಿಪೇರ್ ಮಾಡಿದ್ದೀನಿ. ನೀವು ಹೊಸದಾಗಿ ಬಂದಿರತಕ್ಕಂತ ಹುಡುಗರು ನೀವೇನ್ ನೋಡ್ತಾ ಇದ್ರಲ್ಲ ಈಗ, ಅಂತವ್ರಿಗೆ ಕೂಡ ಅರ್ಥ ಆಗ್ಬೇಕು, ಆ ರೀತಿ ಸಿಲೆಬಸ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಬೇಕಾದ್ರೆ ನಿಮಗೆ ಎಂಡ್ ಆಫ್ ದಿ ಪಾಯಿಂಟ್ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಸಿಲೆಬಸ್ ಪ್ರಿಪೇರ್ ಮಾಡಿದೀವಿ ಅಂತ ಹೇಳಿ. ಅರ್ಥ ಆಯ್ತಾ? ಈ ವಿಜ್ಞಾನವನ್ನ, ಈ ಬಯಾಲಜಿನ ಇದೇ ರೀತಿನೇ ಓದ್ಬೇಕು, ಹಂಗಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಎಸ್, ಹಾಗಾದ್ರೆ ನೋಡಿ ಸಿಲೆಬಸ್ ಅಲ್ಲಿ ಏನೇನಿದೆ. ಫಸ್ಟ್ ಸಿಲೆಬಸ್ ಅಲ್ಲಿ ನಿಮಗೆ ನೋಡಿ ಜೀವಕೋಶಗಳ ಅಧ್ಯಯನ, ಇಂಗ್ಲಿಷ್ ಅಲ್ಲಿ ಸ್ಟಡಿ ಆಫ್ ಸೆಲ್. ಯಾಕೆ ನಾವು ಸೆಲ್ ಬಗ್ಗೆನೇ ಹೇಳಿದೀವಿ? ಬಿಕಾಸ್ the cell is a basic unit of life. Already anyhow we are going to study about life ಅಲ್ಲ, ಯಾಕಂದ್ರೆ ಬಯಾಲಜಿ the study of life, living organism ಬಯಾಲಜಿ. ಹಾಗಾಗಿ what is the basic unit of life ಅಂತ ಕೇಳಿದ್ರೆ ಸೆಲ್, ಜೀವಕೋಶನೇ ಜೀವಿಯ ಅತ್ಯಂತ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು? ಜೀವಕೋಶ. ಹಾಗಾಗಿ ನಾವು ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಆ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ? ಸೈಟಾಲಜಿ ಅಂತ ಕರಿತೀವಿ. ನಾನು ಅದೇ ರೀತಿ ಕೆಲವೊಂದು ಶಾಸ್ತ್ರಗಳನ್ನ ಇಲ್ಲಿ ಬ್ಲೂದಲ್ಲಿ ಮಾರ್ಕ್ ಅಲ್ಲಿ ಹಾಕಿದ್ದೀನಿ. ನೀವು ಬಯಾಲಜಿ ಕಲಿಬೇಕಾದಾಗ ಬ್ರಾಂಚ್ಗಳ ಸಮೇತ ನೀವು ಬಯಾಲಜಿ ಕಲಿಬೇಕು. ಆವಾಗಲೇ ನಿಮಗೆ ಏನಪ್ಪಾ ಅಂದ್ರೆ ಪಕ್ಕ ಬಯಾಲಜಿ ಆಗುತ್ತೆ. ಅರ್ಥ ಆಯ್ತಾ? ಎಲ್ಲೂ ಒಂದು ಮಾರ್ಕ್ಸ್ ಮಿಸ್ ಆಗೋದಿಲ್ಲ ನಿಮಗೆ, ಅದಕ್ಕೆ ಗೊತ್ತಿರಲಿ. ಎಸ್, ಹಾಗಾದ್ರೆ ಸೈಟಾಲಜಿ ಅಂದ್ರೆ ಸ್ಟಡಿ ಆಫ್ ಸೆಲ್, ಸೈಟೋ ಅಂದ್ರೆ ಸೆಲ್, ಲಾಜಿ ಅಂದ್ರೆ ಅಧ್ಯಯನ, ಜೀವಕೋಶಗಳ ಬಗ್ಗೆ ಅಧ್ಯಯನ, ಗ್ರೀಕ್ ವರ್ಡ್. ಓಕೆ, ಸೊ ಈ ಸೈಟಾಲಜಿ ನಾವ್ ಏನ್ ಕಲಿತೀವಿ ಅಂತಂದ್ರೆ ಸೆಲ್ ಗಳ ಬಗ್ಗೆ ಕಲಿತೀವಿ ಅಂದ್ರೆ. ಹಾಗಾದ್ರೆ ಏನ್ ಸರ್ ಸೆಲ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ನೋಡಿ, ಯುನಿಸೆಲ್ಯುಲಾರ್ ಮತ್ತೆ ಮಲ್ಟಿಸೆಲ್ಯುಲಾರ್ ಅಂತ ಕಲಿತೀವಿ. ಮಲ್ಟಿ ಅಂದ್ರೆ ಏಕಕೋಶ ಮತ್ತೆ ಬಹುಕೋಶ. ಏಕಕೋಶ ಜೀವಿಗಳು ಅಂದ್ರೆ ಅವು, ಬಹುಕೋಶ ಜೀವಿಗಳು ಅಂದ್ರೆ ಅವು, ಅವುಗಳ ಎಕ್ಸಾಂಪಲ್ ಏನು? ಓಕೆನಾ? ಅದ್ರ ಜೊತೆಗೆ ಮತ್ತೆ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರೋಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್. ಅರ್ಥ ಆಯ್ತಾ? ಪ್ರೋಕ್ಯಾರಿಯೋಟಿಕ್ ಜೀವಕೋಶ, ವಾಟ್ ಈಸ್ ಪ್ರೋಕ್ಯಾರಿಯೋಟಿಕ್ ಸೆಲ್, ವಾಟ್ ಈಸ್ ಯೂಕ್ಯಾರಿಯೋಟಿಕ್ ಸೆಲ್. ಓಕೆ, we will going to study about the types of cell, prokaryotic cell and eukaryotic cells and their examples. Okay, then later ಮತ್ತೆ ನೀವೇನ್ ಕಲಿತೀರಾ ಇದರಲ್ಲಿ? ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್.
ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅವುಗಳ ಬಗ್ಗೆ ಡಿಫರೆನ್ಸ್ ಅನ್ನ ಕಲಿತೀರಾ. ಅರ್ಥ ಆಯ್ತಾ? ಅಷ್ಟೇ ಅಲ್ಲದೆ ಮತ್ತೇನ್ ಕಲಿತೀರಾ ಈ ಸೈಟಾಲಜಿಯಲ್ಲಿ ಅಂದ್ರೆ ಸೆಲ್ ಆರ್ಗನಲೆ. ಸೆಲ್ ಆರ್ಗನಲೈಸ್ ಯಾವ ಸೆಲ್ ಆರ್ಗನಲೆ ಕಲಿತೀರಾ? ಪವರ್ ಹೌಸ್ ಆಫ್ ದ ಸೆಲ್ ಮೈಟೋಕಾಂಡ್ರಿಯಾ ಕಲಿತೀರಾ, ಕಂಟ್ರೋಲ್ ಸೆಂಟರ್ ಆಫ್ ದ ಸೆಲ್ ನ್ಯೂಕ್ಲಿಯಸ್ ಕಲಿತೀರಾ, ಅರ್ಥಾಯ್ತಾ? ಕೆಮಿಕಲ್ ಫ್ಯಾಕ್ಟರಿ ಆಫ್ ದ ಸೆಲ್ ಗಾಲ್ಗಿ ಕಾಂಪ್ಲೆಕ್ಸ್ ಕಲಿತೀರಾ. ಅಷ್ಟೇ ಅಲ್ಲದೆ ಮತ್ತೆ ಕಿಚನ್ ಹೌಸ್ ಆಫ್ ದ ಸೆಲ್ ಕ್ಲೋರೋಪ್ಲಾಸ್ಟ್ ಕಲಿತೀರಾ, ಸೂಸೈಡ್ ಬ್ಯಾಗ್ ಲೈಸೋಸೋಮ್ ಕಲಿತೀರಾ, ಆಮೇಲೆ ಪ್ರೋಟೀನ್ ಫ್ಯಾಕ್ಟರಿ ರೈಬೋಸೋಮ್ ಕಲಿತೀರಾ. ಇಂಥ ಬೇರೆ ಬೇರೆ ಎಲ್ಲಾ ವಿಭಿನ್ನವಾಗಿರ್ತಕ್ಕಂಥ ಆರ್ಗನಲೆಗಳೆಲ್ಲ ಕೂಡ ಏನಪ್ಪಾ ಅಂದ್ರೆ ಈ ಸೈಟಾಲಜಿಯಲ್ಲಿ ಕಲಿತೀರಾ. ಅರ್ಥ ಆಯ್ತಾ? ದಿಸ್ ಈಸ್ ಅಬೌಟ್ ಸೆಲ್ ಸ್ಟಡಿ, ಸೆಲ್ ಸೈಟಾಲಜಿ. ಇದನ್ನೆಲ್ಲ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಚಾಪ್ಟರ್ ಕಲಿತೀರಾ. ಸ್ಟಾರ್ಟಿಂಗ್ ಇದನ್ನ ಕಲ್ಕೊಂಡೇ ಹೋಗ್ಬೇಕು ನೀವು. ಡೈರೆಕ್ಟ್ ಆಗಿ ನೀವು ಸರ್ ರಿಪ್ರೊಡಕ್ಷನ್ ಹೋಗ್ರಿ ಸರ್ ಅಂದ್ರೆ ಅರ್ಥ ಆಗೋದಿಲ್ಲ ನಿಮ್ಗೆ ಚಾಪ್ಟರ್. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಈ ಸೆಲ್ಗಳ ಬಗ್ಗೆ ನೋಡಿದೀವಿ. ಈ ಒಂದು ಸೆಲ್ ಇರ್ತಕ್ಕಂಥದನ್ನ ಎರಡು ಸೆಲ್ ಆಗಿ ಮಲ್ಟಿಪ್ಲಿಕೇಶನ್ ಆಗುತ್ತಲ್ಲ, ನೆಕ್ಸ್ಟ್ ಅದ್ರ ಬಗ್ಗೆ ನೋಡ್ಬೇಕು. ಅದಂದ್ರೆ ಯಾವ್ದು ಸರ್? ಇಲ್ಲಿದೆ ನೋಡಿ, ಸೆಲ್ ಡಿವಿಷನ್ ಅಂದ್ರೆ ಕೋಶ ವಿಭಜನೆ. ಇದ್ರ ಬಗ್ಗೆ ನೋಡ್ಬೇಕು ನಾವು. ಇಲ್ಲಿ ಫಸ್ಟ್ ಸೆಲ್ ನೋಡಿದೀವಿ, ಅದಾದ ನಂತರ ಸೆಲ್ ಡಿವಿಷನ್ ನೋಡ್ಬೇಕು. ಹಿಂಗೆ ಹೋಗ್ಬೇಕು. ಈಗ ಇತ್ತೀಚೆಗೆ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾ ಇದಾರೆ. ಇದ್ರಲ್ಲಿ ಏನಿದಾವೆ ಸರ್? ಇದ್ರಲ್ಲಿ ಏನಿದಾವೆ? ಇದ್ರಾಗ ಏನ್ ಕಲಿತೀವಿ ನಾವು? ಅದ್ರಾಗ ಏನ್ ಕಲಿತೀವಿ ಅಂತಂದ್ರೆ ನೋಡಿ, ಸೆಲ್ ಡಿವಿಷನ್ಸ್. ಸೆಲ್ ಡಿವಿಷನ್ಸ್ ಅಲ್ಲಿ ಎ ಮೈಟಾಸಿಸ್ ಅಂತ ಕರಿತೀವಿ. ಎ ಮೈಟಾಸಿಸ್, ಓಕೆನಾ? ಮೈಟಾಸಿಸ್ ಅಂತ ಕರಿತೀವಿ. ಮೈಟಾಸಿಸ್, ಮೈಟಾಸಿಸ್ ಮತ್ತೆ ಮಿಯಾಸಿಸ್, ಮಿಯಾಸಿಸ್. ಓಕೆನಾ? ಈ ಮೂರು ರೀತಿಯ ಕೋಶ ವಿಭಜನೆಗಳು ನೋಡ್ತೀವಿ. ಎಲ್ಲಿ? ನಮ್ಮ ಸೆಲ್ ಡಿವಿಷನ್ಸ್ ಅಲ್ಲಿ. ಅದು ವಿಶೇಷವಾಗಿ ನಿಮಗೆ ಎ ಮೈಟಾಸಿಸ್ ಅಂತ ಕರೆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಬ್ಯಾಕ್ಟೀರಿಯಾ ಅಂತ ಅಲ್ಲಿ ನೋಡ್ತೀವಿ. ಮೈಟಾಸಿಸ್ ಮತ್ತೆ ಮಿಯಾಸಿಸ್ ಎಲ್ಲಿ ನೋಡ್ತೀವಿ? ಓಕೆನಾ? ಇದು ಬಾಡಿ ಸೆಲ್ ಅಲ್ಲಿ ನೋಡ್ತೀವಿ, ಬಾಡಿ ಸೆಲ್ಸ್. ಇದು ಜರ್ಮ್ ಸೆಲ್ಸ್ ಅಥವಾ ರಿಪ್ರೊಡಕ್ಟಿವ್ ಸೆಲ್ಸ್ ಅಥವಾ ಗ್ಯಾಮೆಟ್ ಸೆಲ್ಸ್. ಗ್ಯಾಮೆಟ್ ಸೆಲ್ಸ್, ಗ್ಯಾಮೆಟ್ ಸೆಲ್ ಅಂದ್ರೆ ಯಾವ? ಎಕ್ಸಾಂಪಲ್ ಸ್ಪರ್ಮ್, ಸ್ಪರ್ಮ್ ಮತ್ತೆ ಎಗ್. ಸ್ಪರ್ಮ್ ಮತ್ತೆ ಎಗ್ ಅಲ್ಲಿ ಮಾತ್ರ ಮಿಯಾಸಿಸ್ ನೋಡ್ತೀವಿ. ಅದಾದ ನಂತರ ಉಳ್ಕಿದ ಕಡೆ ಎಲ್ಲ ಏನಪ್ಪಾ ಅಂದ್ರೆ ಬರೀ ಮೈಟಾಸಿಸ್ ಮಾತ್ರ ನೋಡ್ತೀವಿ. ಇದನ್ನೆಲ್ಲ ಎಲ್ಲಿ ಸ್ಟಡಿ ಮಾಡ್ತೀವಿ ನಾವು? ಸೆಲ್ ಡಿವಿಷನ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಈ ಮೈಟಾಸಿಸ್ ಮಿಯಾಸಿಸ್ ಇಲ್ಲಿ ಬಂದಾಗ ಏನಪ್ಪಾ ಅಂದ್ರೆ ಕೋಶ ವಿಭಜನೆಗಳ ಹಂತಗಳು ಬರ್ತವೆ. ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟಿಲೋಫೇಸ್ ಅಂತೇಳಿ ಇವೆಲ್ಲಗಳು ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಎಸ್, ದಿಸ್ ಇಸ್ ಡಿ ಕೋಡಿಂಗ್. ಈ ನೆಕ್ಸ್ಟ್ ನಾವ್ ಎಲ್ಲಿ ಬಂದಿವಿ ಅಂತಂದ್ರೆ ಸೆಲ್ ನೋಡಿದೀವಿ, ಸೆಲ್ ಡಿವಿಷನ್ಸ್ ನೋಡಿದೀವಿ. ಸೆಲ್ ಡಿವೈಡ್ ಆಗಿ ಒಂದಕ್ಕಿಂತ 4 ಸೆಲ್ 6 ಸೆಲ್ ಆಗ್ತಾವಲ್ಲ, 8 ಸೆಲ್ 10 ಸೆಲ್ ಡಿವೈಡ್ ಆಗ್ತಾವಲ್ಲ, ಆ ರೀತಿ ಒಂದು ಸೆಲ್ ಇರ್ತಕ್ಕಂಥದನ್ನ ಡಿವೈಡ್ ಆಗಿ 1, 2, 3, 4, 5, 6, 10 ಒಂದಕ್ಕಿಂತ ಹೆಚ್ಚು ಸೆಲ್ಗಳಾರು ಅಂತಂದ್ರೆ ಇವಕ್ಕೆ ನಾವೇನಂತ ಕರಿತೀವಿ? ಟಿಶ್ಯೂ ಅಂತ ಕರಿತೀವಿ. ಟಿಶ್ಯೂ. ಒಂದು ನೋಡ್ರಿ, ಇಲ್ಲಿ ನಿಮಗೆ ಹೇಳ್ತೀನಿ, ಈಗ ಕರೆಕ್ಟ್ ಆಗಿ ತಿಳಿಸ್ತೀನಿ ನೋಡ್ರಿ. ಸೆಲ್ ಡಿವೈಡ್ ಆದ್ರೆ ಟಿಶ್ಯೂ ಆಗುತ್ತೆ. ಟಿಶ್ಯೂ ಅಂದ್ರೆ ಸೆಲ್. ಗ್ರೂಪ್ ಆಫ್ ಸೆಲ್ ಟಿಶ್ಯೂ. ಗ್ರೂಪ್ ಆಫ್ ಟಿಶ್ಯೂ ಆರ್ಗನ್. ಓಕೆನಾ? ಗ್ರೂಪ್ ಆಫ್ ಆರ್ಗನ್ ಆರ್ಗನ್ ಸಿಸ್ಟಮ್. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಸೆಲ್, ಓಕೆನಾ, ಅಂದ್ರೆ ಕೋಶ. ಕೋಶಗಳ ಗುಂಪಿಗೆ ಟಿಶ್ಯೂ ಅಂಗಾಂಶ. ಅಂಗಾಂಶ ಟಿಶ್ಯೂಗಳ ಗುಂಪಿಗೆ ದ ಗ್ರೂಪ್ ಆಫ್ ಟಿಶ್ಯೂಸ್ ಆರ್ಗನ್ ಅಂದ್ರೆ ಅಂಗ. ಓಕೆನಾ? ಗ್ರೂಪ್ ಆಫ್ ಆರ್ಗನ್ಸ್ ಅಂಗಗಳ ಒಂದು ಗ್ರೂಪಿಗೆ ಅಂಗವ್ಯೂಹ. ಸೊ ಹಂಗಾಗಿ ಕೋಶ, ಅಂಗಾಂಶ, ಅಂಗ, ಅಂಗವ್ಯೂಹ. ಸೆಲ್, ಟಿಶ್ಯೂ, ಆರ್ಗನ್, ಆರ್ಗನ್ ಸಿಸ್ಟಮ್. ಇದೇ ರೀತಿ ನಾವು ಸ್ಟಡಿ ಮಾಡಬೇಕು ಬಯಾಲಜಿ. ಇದೇ ರೀತಿ ಸ್ಟಡಿ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾನು ಕಂಪ್ಲೀಟ್ ಬಯಾಲಜಿ ನಿಮಗೆ ಓವರ್ ವ್ಯೂ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಡಿಕೋಡಿಂಗ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ನಾವು ಇದನ್ನ ಮುಗಿಸಿದೀವಿ. ಈಗ ಮುಗಿಸಿದೀವ ಇಲ್ಲ? ಎಸ್. ಸೈಟಾಲಜಿಯಲ್ಲಿ ಮತ್ತೆ ಸೆಲ್ ಡಿವಿಷನ್ಸ್ ಅಲ್ಲಿ ಇದನ್ನ ಮುಗಿಸಿದೀವಿ. ನೆಕ್ಸ್ಟ್ ಎಲ್ಲಿ ಬಂದಿವಿ ನಾವು? ಟಿಶ್ಯೂ ಅಲ್ಲಿ ನೋಡಿದ್ವಿ. ಟಿಶ್ಯೂ, ಟಿಶ್ಯೂಗಳ ಬಗ್ಗೆ ನೋಡೋಣ. ಟಿಶ್ಯೂ ಎಲ್ಲಿದೆ? ಎಸ್, ಅಂಗಾಂಶ ಟಿಶ್ಯೂಗಳ ಬಗ್ಗೆ, ಟಿಶ್ಯೂಗಳ ಬಗ್ಗೆ ಇದೆ. ಅದಕ್ಕೆ ನಾವು ಸ್ಟಡಿ ಮಾಡೋಕೆ ಏನಂತ ಕರಿತೀವಿ? ಹಿಸ್ಟಾಲಜಿ ಅಂತ ಕರಿತೀವಿ. ಇದನ್ನ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು ನೀವು ಇಂಥ ಬ್ರಾಂಚ್ಗಳು. ಹಿಸ್ಟಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಟಿಶ್ಯೂ ಅಂತ ಬಂದಾಗ ನಾವು ಅನಿಮಲ್ ಟಿಶ್ಯೂ ಸಪರೇಟ್ ನೋಡ್ಬೇಕು, ಪ್ಲಾಂಟ್ ಟಿಶ್ಯೂ ಸಪರೇಟ್ ನೋಡ್ಬೇಕು. ಅದಕ್ಕೆ ನಾನು ಏನ್ ಹಾಕಿದ್ದೀನಿ ನೋಡಿ ಅಲ್ಲಿ, ಪ್ಲಾಂಟ್ ಹಿಸ್ಟಾಲಜಿ, ಅನಿಮಲ್ ಹಿಸ್ಟಾಲಜಿ. ಪ್ಲಾಂಟ್ ಹಿಸ್ಟಾಲಜಿಯಲ್ಲಿ ಏನ್ ನೋಡ್ತೀವಿ ನಾವು? ಪ್ಲಾಂಟ್ ಹಿಸ್ಟಾಲಜಿದಲ್ಲಿ ಏನ್ ನೋಡ್ತೀವಿ? ಪ್ಲಾಂಟ್ ಹಿಸ್ಟಾಲಜಿ. ಪ್ಲಾಂಟ್ ಹಿಸ್ಟಾಲಜಿಯಲ್ಲಿ ನಾವು ಏನ್ ನೋಡ್ತೀವಿ? ಸ್ಟಾರ್ಟಿಂಗ್ ನಿಮಗೆ ವರ್ಧನಾಂಗಾಂಶ, ವರ್ಧನಾಂಗಾಂಶ. ಓಕೆನಾ? ಇಂಗ್ಲಿಷಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಮೆರಿಸ್ಟಮ್ಯಾಟಿಕ್, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಓಕೆನಾ? ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಎರಡನೇದು ಕಾಂಪ್ಲೆಕ್ಸ್ ಟಿಶ್ಯೂ. ಓಕೆನಾ?
ಪರ್ಮನೆಂಟ್ ಟಿಶ್ಯೂ, ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ ಎರಡನೇದು ಪರ್ಮನೆಂಟ್. ಓಕೆನಾ. ವರ್ಧನಾಂಗಾಂಶ, ಶಾಶ್ವತಾಂಗಾಂಶ. ಓಕೆನಾ. ಇಲ್ಲಿ ಬಂದ್ರೆ ಮತ್ತೆ ನೀವು ಸಪರೇಟ್ ಎರಡು. ಓಕೆನಾ. ಸಿಂಪಲ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ, ಕಾಂಪ್ಲೆಕ್ಸ್ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ, ಕಾಂಪ್ಲೆಕ್ಸ್. ಓಕೆ. ಸರಳ ಶಾಶ್ವತಾಂಗ ನೋಡಿ, ವರ್ಧನಾಂಗಾಂಶ, ಶಾಶ್ವತಾಂಗಾಂಶದಲ್ಲಿ ಎರಡು, ಸರಳ ಶಾಶ್ವತಾಂಗಾಂಶ, ಸಂಕೀರ್ಣ ಶಾಶ್ವತಾಂಗಾಂಶ. ಮತ್ತೆ ಸರಳ ಶಾಶ್ವತಾಂಗಾಂಶದಲ್ಲಿ 3 ಬರ್ತವೆ: ಪೇರೆಂಕೈಮ, ಕೋಲೆಂಕೈಮ, ಸ್ಕ್ಲಿರೆಂಕೈಮ, ಆಮೇಲೆ ಎಪಿಡರ್ಮಿಸ್. 4 ಸರಳ ಶಾಶ್ವತಾಂಗಾಂಶ. ಈ ಕಾಂಪ್ಲೆಕ್ಸ್ ಅಲ್ಲಿ 2 ಬರ್ತವೆ: ಗ್ರೈಲಮ್, ಫ್ಲೋಯಂ. ನೋಡಿ, ಇಷ್ಟು ಕಲಿಬೇಕು ನಾವು. ಇಷ್ಟು ಯಾವ್ದ್ರಲ್ಲಿ ಕಲಿಬೇಕು? ಈ ಪ್ಲಾಂಟ್ ಹಿಸ್ಟಾಲಜಿಯಲ್ಲಿ ಕಲಿಬೇಕು. ಇಷ್ಟು ಕಲ್ತ್ರೆ ಮುಗಿದೋಯ್ತು. ಅರ್ಥ ಆಯ್ತಾ? ದಿಸ್ ಇಸ್ ದ ಡಿಕೋಡಿಂಗ್. ಎಸ್. ಹಾಗಾದ್ರೆ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ. ಯಾವ್ದೀಗ? ಎನಿಮಲ್ ಹಿಸ್ಟಾಲಜಿ. ಹಿಸ್ಟಾಲಜಿದಲ್ಲಿ ನಾವೇನ್ ಕಲಿಬೇಕು? ಎನಿಮಲ್ ಹಿಸ್ಟಾಲಜಿಯಲ್ಲಿ ಎಪಿಥೀಲಿಯಲ್ ಟಿಶ್ಯೂ. ಎರಡನೇದು ಮಸ್ಕ್ಯುಲಾರ್ ಟಿಶ್ಯೂ. ಸರ್ ಇಂಗ್ಲಿಷ್ ಅಲ್ಲಿ ಹೇಳಿ ಸರ್. ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ. ಓಕೆ. 3ನೇದು ಕನೆಕ್ಟಿವ್ ಟಿಶ್ಯೂ, ಸಂಯೋಜಕ ಅಂಗಾಂಶ. ನಿಧಾನಕ್ಕೆ ಬರಿಬೇಕಾ? ಎಸ್. ಓಕೆ, ನಿಧಾನಕ್ಕೆ ಬರಿತೀನಿ, ಟೈಮ್ ತಗೊಂಡು ಬರಿತೀನಿ. ಸಂಯೋಜಕ ಅಂಗಾಂಶ. 4ನೇದು ನರ ಅಂಗಾಂಶ. ಇಂಗ್ಲಿಷ್ ಅಲ್ಲಿ ನರ್ವಸ್ ಟಿಶ್ಯೂ ಆರ್ ನರ್ವ್ ಟಿಶ್ಯೂ. ಕನ್ನಡದಲ್ಲಿ ನರ ಅಂಗಾಂಶ. ಈ 4 ಅಂಗಾಂಶಗಳನ್ನು ಕಲಿಬೇಕು ನಾವು. 4 ರೀತಿಯ ಅಂಗಾಂಶ. ಯಾವುದು? ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಈ 4 ಅಂಗಾಂಶಗಳನ್ನ ಕಲಿತು 4ಕ್ಕೂ ಡಿಫರೆನ್ಸ್ಗಳು ಮತ್ತೆ ಎಕ್ಸಾಂಪಲ್ ನೋಡಿದ್ರೆ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಇಲ್ಲಿ ಅಂಗಾಂಶದಲ್ಲಿ ನೋಡ್ಬೇಕು. ಅಂಗಾಂಶದಲ್ಲಿ ಕೆಲವೊಂದು ಏನಪ್ಪಾ ಅಂದ್ರೆ ಇಲ್ಲಿದೆಯಲ್ಲ, ಕನೆಕ್ಟಿವ್ ಟಿಶ್ಯೂ. ಸಂಯೋಜಕ ಅಂಗಾಂಶದಲ್ಲಿ ದಟ್ಟ ಸಂಯೋಜಕ ಅಂಗಾಂಶ, ಸಡಿಲ ಸಂಯೋಜಕ ಅಂಗಾಂಶ, ದ್ರವರೂಪಿ ಸಂಯೋಜಕ ಅಂಗಾಂಶ ಅಂತ ಬರ್ತವೆ 3. ಓಕೆನಾ. ದಟ್ಟ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಲೂಸ್ ಕನೆಕ್ಟಿವ್ ಟಿಶ್ಯೂ, ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ದಟ್ಟ, ಓಕೆನಾ, ದಟ್ಟ ಸಂಯೋಜಕ ಅಂಗಾಂಶ ಮತ್ತೆ ದ್ರವರೂಪಿ ಸಂಯೋಜಕ ಅಂಗಾಂಶ. ಈ ದಟ್ಟ ಸಂಯೋಜಕ ಅಂಗಾಂಶಕ್ಕೆ ಎಕ್ಸಾಂಪಲ್ ಏನು ನಮಗೆ? ಬೋನ್ಸ್ ಇದೆಲ್ಲ, ಬೋನ್ಸ್ ಮತ್ತೆ ಕಾರ್ಟಿಲೇಜ್. ಲಿಕ್ವಿಡ್ ಸಂಯೋಜಕ ಅಂಗಾಂಶಕ್ಕೆ ಬ್ಲಡ್ ಅಂತ ಅಲ್ಲಿ ಕಲ್ತಿರ್ತೀವಲ್ಲ ನಾವು. ಎಲ್ಲಿ? ಈ ಅಂಗಾಂಶಗಳಲ್ಲಿ ಅಂತ ಬಂದಾಗ ಅದಷ್ಟೇ ಕಲಿಬೇಕು, ಅದಷ್ಟೇ ಎಕ್ಸಾಂಪಲ್ ಕೊಟ್ಕೊಂಡ್ ಬರ್ಬೇಕಲ್ಲಿ. ಬಟ್ ಹಂಗಂತೇಳಿ ನಾವು ಈ ದಟ್ಟ ನೋಡಿ, ಕನೆಕ್ಟಿವ್ ಟಿಶ್ಯೂದಲ್ಲಿ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಇರ್ತಕ್ಕಂತ ಒಂದು ಬೋನ್ ಎಕ್ಸಾಂಪಲ್ ಇದೆಯಲ್ಲ, ಈ ಬೋನ್ ಮತ್ತೆ ಆಮೇಲೆ ಈ ಒಂದು ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ ಇರ್ತಕ್ಕಂಥ ಬ್ಲಡ್, ಇವುಗಳ ಬಗ್ಗೆ ಸಪರೇಟ್ ನಾವು ಸ್ಟಡಿ ಮಾಡಬೇಕು. ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್. ಬೋನ್ ಅಂಡ್ ಬ್ಲಡ್ ವೆರಿ ಇಂಪಾರ್ಟೆಂಟ್ ಆಸ್ ಅ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತಾ? ಅದಕ್ಕೆ ಸಪರೇಟ್ ಸ್ಟಡಿ ಆಫ್ ಬೋನ್ ಈಸ್ ನೋನ್ ಆಸ್, ಅದಕ್ಕಿಂತ ಮುಂಚೆ ಸ್ಟಡಿ ಆಫ್ ಬ್ಲಡ್ ಈಸ್ ನೋನ್ ಆಸ್, ಇಲ್ಲಿದೆ ನೋಡಿ, ಸ್ಟಡಿ ಆಫ್ ಬ್ಲಡ್ ಈಸ್ ನೋನ್ ಆಸ್ ರಕ್ತ ಕೋಶಗಳ ಅಧ್ಯಯನ. ಸ್ಟಡಿ ಆಫ್ ಬ್ಲಡ್. ಹೆಮಟಾಲಜಿ ಎಲ್ಲಿಂದ ತಗೊಳ್ತಾ ಇದೀವಿ ಇದನ್ನ? ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ, ಅನಿಮಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಅಂತ ಅಲ್ಲಿಂದ ಬ್ಲಡ್ ಏನಪ್ಪಾ ಅಂದ್ರೆ ಸ್ಟಡಿ ಆಫ್ ಬ್ಲಡ್ ಇಸ್ ನೋನ್ ಆಸ್ ಹೆಮಟಾಲಜಿ. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ ನಿಮಗೆ ಕನೆಕ್ಷನ್ ಹೆಂಗ್ ಕೊಡ್ತಾ ಇದ್ದೀನಿ ಗೊತ್ತಾಯ್ತಾ? ಹಿಂಗೆ ಕಲಿಬೇಕು ನೀವು. ಎಲ್ಲೋ ಒಂದು ಚಾಪ್ಟರ್ ನೀವು ಡೈರೆಕ್ಟ್ ಜೆನೆಟಿಕ್ಸ್ ಓದಿ, ಆಮೇಲೆ ರಿಪ್ರೊಡಕ್ಷನ್ ಓದಿ, ಆಮೇಲೆ ಸೆಲ್ ಡಿವಿಷನ್ಸ್ ಓದಿ, ಆಮೇಲೆ ಸೆಲ್ ಸೈಟಾಲಜಿ ಬಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹಿಂಗೆ ಓದ್ಬೇಕು ಬಯಾಲಜಿ. ಅರ್ಥ ಆಯ್ತಾ? ಈ ಹೆಮಟಾಲಜಿ ಇಲ್ಲಿ ಏನ್ ಓದ್ತೀವಿ ಸರ್? ಹೆಮಟಾಲಜಿಯಲ್ಲಿ ಏನ್ ಓದ್ತೀವಿ ಅಂತಂದ್ರೆ ಇಲ್ಲಿ ತೆಗೆದು ಬಿಡ್ತೀವಿ ನೋಡಿ. ಈ ಹೆಮಟಾಲಜಿ ಗೊತ್ತಾಯ್ತಾ ನಿಮಗೆ? ಎಲ್ಲಿಂದ ಬಂತು ಹೆಮಟಾಲಜಿ ಅಂತ? ಹೆಮಟಾಲಜಿಯಲ್ಲಿ ಏನ್ ಓದ್ತೀವಿ ಸರ್ ಅಂದ್ರೆ RBC, WBC, ಪ್ಲೇಟ್ಲೆಟ್. ಓಕೆನಾ? ಇದೆಲ್ಲ ಸಾಲಿಡ್ ಪಾರ್ಟ್. ಅದೇ ನಿಮಗೆ ಪ್ಲಾಸ್ಮಾ, ಅದರಲ್ಲಿ ಇರ್ತಕ್ಕಂತಹ ಪ್ಲಾಸ್ಮಾ, ಇದು ಲಿಕ್ವಿಡ್ ಪಾರ್ಟ್. ಓಕೆನಾ? ಎಲ್ಲಿ? ಹೋಲ್ ಬ್ಲಡ್ ರಕ್ತದಲ್ಲಿ ಏನಪ್ಪಾ ಅಂದ್ರೆ ದ್ರವರೂಪ ಪ್ಲಾಸ್ಮಾ, ಘನರೂಪ ಎಲ್ಲ RBCಗಳು, WBCಗಳು, ಪ್ಲೇಟ್ಲೆಟ್ಸ್ಗಳು ಇವೆಲ್ಲ ಕಲಿತೀವಿ. ಎಲ್ಲಿ? ಈ ಒಂದು ಹೆಮಟಾಲಜಿ. ಅದ್ರ ಜೊತೆಗೆ ಮತ್ತೇನ್ ಕಲಿತೀವಿ? ಬ್ಲಡ್ ಗ್ರೂಪ್ಸ್ ಕಲಿತೀವಿ. ಬ್ಲಡ್ ಗ್ರೂಪ್ಸ್ ಯಾರು?
ಕಾರ್ಲ್ ಲ್ಯಾಂಡ್ ಸ್ಟ್ಯಾನರ್ ಕೊಟ್ಟಿರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ಬ್ಲಡ್ ಗ್ರೂಪ್ಸ್ ಕಲಿತೀವಿ ಎಲ್ಲಿ, ಈ ಹೆಮಟಾಲಜಿಯಲ್ಲಿ. ಓಕೆ, ಅಷ್ಟೇ ಅಲ್ಲದೆ ಯಾರಿಗೆ ರಕ್ತ ಕೊಡಬಹುದು ಇವೆಲ್ಲ ಕಲಿತೀವಿ. ಜೊತೆಗೆ ಮಕ್ಕಳಲ್ಲಿ ತಂದೆ ತಾಯಿ ಯಾವ ರಕ್ತದ ಗುಂಪು ಇದ್ರೆ ಮಕ್ಕಳಲ್ಲಿ ಯಾವ ರಕ್ತದ ಗುಂಪು ಬರ್ತವೆ, ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಕಲಿತೀವಿ. ಎಲ್ಲ ಕೂಡ ಕಲಿತೀವಿ ಯಾವ್ದ್ರಲ್ಲಿ, ಈ ಹೆಮಟಾಲಜಿದಲ್ಲಿ. ಹೆಮಟಾಲಜಿಯಲ್ಲಿಂದ ಬಂತು ಬ್ಲಡ್ ಅಂತಕ್ಕಂಥ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ಕಂಪ್ಲೀಟ್ ಆಯ್ತಾ? ಎಸ್, 4 ಮುಗಿಸಿದ್ವಿ ನಾವು ನೋಡಿ, ಟಕ 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 ಹೋಗ್ತಾ ಇದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ ಅವಾಗಲೇ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಇರ್ತಕ್ಕಂಥ ಬೋನ್ಗಳ ಬಗ್ಗೆ ನೆನಪಿದೆಯಾ? ಎಸ್, ಆ ಬೋನ್ಗೆ ಸಂಬಂಧಪಟ್ಟಂತೆ ಮೂಳೆ ಮತ್ತು ಕೀಲುಗಳು ಇವೆಲ್ಲ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಇವುಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಬೋನ್ಸ್ ಅಂಡ್ ಜಾಯಿಂಟ್ಸ್, ಸ್ಟಡಿ ಆಫ್ ಬೋನ್ಸ್ ಅಂಡ್ ಜಾಯಿಂಟ್ಸ್. ಓಕೆ, ಸ್ಟಡಿ ಆಫ್ ಬೋನ್ಸ್ ಆಸ್ಟಿಯಾಲಜಿ, ಸ್ಟಡಿ ಆಫ್ ಜಾಯಿಂಟ್ ಆರ್ಥ್ರಾಲಜಿ, ಇವೆಲ್ಲ ಕಲಿಬೇಕು ನೋಡಿ. ದಿಸ್ ಇಸ್ ದ ಡಿಕೋಡಿಂಗ್ ಆಫ್ ಸಿಲೆಬಸ್. ಅರ್ಥ ಆಯ್ತಾ? ನೀವು ಇದೇ ರೀತಿ ಹೋಗ್ಬೇಕು. ಹಾಗಾದ್ರೆ ಆಸ್ಟಿಯಾಲಜಿ ಮತ್ತೆ ಆರ್ಥ್ರಾಲಜಿ. ಆಸ್ಟಿಯಾಲಜಿದಲ್ಲಿ ಏನ್ ನೋಡ್ತೀವಿ, ಮೂಳೆ ಅಂತಂದ್ರೆ ಮೂಳೆ ಯಾವ್ದ್ರಿಂದ ಆಗಿದೆ, ಕ್ಯಾಲ್ಸಿಯಂ ಫಾಸ್ಫೇಟ್. ಓಕೆನಾ? ಮೂಳೆಯಲ್ಲಿ ಎಷ್ಟು ಟೈಪ್ಸ್, ದೊಡ್ಡ ಮೂಳೆ ಯಾವುದು, ಚಿಕ್ಕ ಮೂಳೆ ಯಾವುದು, ಫೀಮರ್, ಓಕೆನಾ, ಸ್ಟೆಪಿಸ್, ಎಲ್ಲ ಮೂಳೆಗಳ ಬಗ್ಗೆ ಕಂಪ್ಲೀಟ್. ಮೂಳೆಗಳು ಏನಪ್ಪಾ ಅಂದ್ರೆ ಯಾವ ಮೂಳೆಗಳಿಗೆ ಯಾವ ತೊಂದರೆ ಆಗ್ತವೆ, ರಿಕೆಟ್ಸ್, ಆಸ್ಟಿಯೋಪೊರೋಸಿಯಾ, ಆಸ್ಟಿಯೋಮಲೇಸಿಯಾ, ಇವೆಲ್ಲ ಡಿಟೇಲ್ ಆಗಿ ಏನಪ್ಪಾ ಅಂದ್ರೆ ಮೂಳೆಗಳ ಬಗ್ಗೆ ಕಲಿತೀವಿ. ಜಾಯಿಂಟ್ಸ್, ಎಷ್ಟು ರೀತಿಯ ಜಾಯಿಂಟ್ಸ್ ಇದಾವೆ, ಓಕೆನಾ, ಪಿವೋಟಲ್ ಜಾಯಿಂಟ್ ಯಾವುದು, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಯಾವುದು, ಅರ್ಥ ಆಯ್ತಾ, ಹಿಂಜ್ ಜಾಯಿಂಟ್ ಯಾವುದು, ಈ ಎಲ್ಲಾ ಜಾಯಿಂಟ್ಸ್ ಗಳನ್ನ ನಾವೆಲ್ಲ ಕಲಿತೀವಿ. ಸಪೋಸ್ ನಿಮಗೆ ಏನಪ್ಪಾ ಅಂದ್ರೆ ಸಂಧಿವಾತ, ಇವೆಲ್ಲಗಳೇನಪ್ಪ ರೋಗಗಳು ಕೂಡ ಏನಪ್ಪಾ ಅಂದ್ರೆ ಇದ್ರಲ್ಲಿ ಕಲಿತೀವಿ. ಯಾವುದು, ಆಸ್ಟಿಯಾಲಜಿ ಅಂಡ್ ನಿಮಗೆ ಆರ್ಥ್ರಾಲಜಿ. ಕಂಪ್ಲೀಟ್ ಆಯ್ತಾ? ಈಗ ಏನಪ್ಪಾ ಅಂದ್ರೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಎಲ್ಲಿಗೆ? ಇಷ್ಟು ಅಂದ್ರೆ ಎಲ್ಲಿಗೆ ಬಂದು ನಾವು ಅವಾಗಲೇ ಒಂದು ಇದು ಬರೆದಿದೆ ನೋಡ್ರಿ, ಇನ್ನೊಂದ್ಸರಿ ಬರೀತೀನಿ ಮತ್ತೆ. ಸೆಲ್, ಟಿಶ್ಯೂ, ಆರ್ಗನ್ ಸಿಸ್ಟಮ್. ಈಗ ನಾವು ಎಲ್ಲಿಗೆ ಮುಗಿಸಿದ್ವಿ? ಇದು ಮುಗೀತು, ಟಿಶ್ಯೂ ಮುಗೀತು. ನೆಕ್ಸ್ಟ್ ಡೈರೆಕ್ಟ್ ಆರ್ಗನ್ ಮತ್ತೆ ಆರ್ಗನ್ ಸಿಸ್ಟಮ್ ಹೋಗೋಣ. ಆರ್ಗನ್ ಸಿಸ್ಟಮ್, ಆರ್ಗನ್ ಸಿಸ್ಟಮ್ ಅಲ್ಲೇ ಆರ್ಗನ್ ಗಳ ನೋಡ್ಕೊಂಡು ಹೋಗೋಣ. ಯಾಕಂದ್ರೆ ದ ಗ್ರೂಪ್ ಆಫ್ ಆರ್ಗನ್ಸ್ ಇಸ್ ನಾಟ್ ಆರ್ಗನ್ ಸಿಸ್ಟಮ್. ಹಂಗೆ ಇಲ್ಲಿ ಇರ್ತಕ್ಕಂಥವಿದೆ ನೋಡ್ರಿ, ಇದು ತೆಗಿತೀನಿ ಈಗ ನಿಮ್ಗೆ ನೋಡಿ. ಈಗ ಅರ್ಥ ಆಗ್ತಾ ಇದೆಯಾ? ಎಸ್. ಈಗ ನೆಕ್ಸ್ಟ್ ನಾವು ಜೀವನ ಕ್ರಿಯೆಗಳು, ಲೈಫ್ ಪ್ರೊಸೆಸಸ್. ಓಕೆನಾ? ಜೀವನ ಕ್ರಿಯೆಗಳು, ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗ್ತವೆ, ಏನೇನು ಪ್ರಕ್ರಿಯೆಗಳಾಗ್ತವೆ, ಏನೇನು ಮೆಟಬಾಲಿಸಮ್ ಆಗ್ತದೆ, ಯಾವ ರೀತಿ ಚಯಾಪಚಯ ಆಗ್ತವೆ, ಎಲ್ಲ ಒಳಗಡೆ ನಡೀತಾವಲ್ಲ, ಅವೆಲ್ಲದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ನಾವು. ಅದಕ್ಕೇನಪ್ಪ ಅಂದ್ರೆ ಲೈಫ್ ಪ್ರೊಸೆಸಸ್ ಅಂತ ಕರಿತೀವಿ. ನಮ್ಮ ಜೀವನ ಕ್ರಿಯೆಗಳು. ಅದರಲ್ಲಿ ಏನು ಸರ್, ಈ ಚಾಪ್ಟರ್ ಹೆಂಗ್ ಬೇಕಂಗ್ ಓದ್ಬೋದಾ ಸರ್? ನೋ, ಅದೇ ಬಯಾಲಜಿ. ಡೈರೆಕ್ಟ್ ನೀವೇನಪ್ಪಾ ಅಂದ್ರೆ ವಿಸರ್ಜನಾಂಗ ಓದಿ ಆಮೇಲೆ ನಾ ಪೋಷಣೆಗೆ ಬರ್ತೀನಿ ಸರ್, ಅರ್ಥ ಆಗೋದಿಲ್ಲ. ಸರ್ ಉಸಿರಾಟ ಓದಿ ಆಮೇಲೆ ಪೋಷಣೆ, ಆಮೇಲೆ ಜೀರ್ಣಾಂಗ ಓದ್ತೀನಿ, ಅರ್ಥ ಆಗೋದಿಲ್ಲ. ಅದಕ್ಕೆ ದಟ್ಸ್ ವೈ ಬಯಾಲಜಿ ಆರ್ ಸೈನ್ಸ್ ಇಸ್ ದ ಸಿಸ್ಟಮೆಟಿಕಲ್ ಸ್ಟಡಿ ಆಫ್ ಎನಿಥಿಂಗ್. ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವೇ ವಿಜ್ಞಾನ. ಇದು ಕ್ರಮಬದ್ಧತೆ. ನಾವು ಹಿಂಗೇ ಓದ್ಬೇಕು. ಅರ್ಥ ಆಯ್ತಾ? ಎಸ್. ಇಲ್ಲಿ ನೋಡಿ, ನ್ಯೂಟ್ರಿಷನ್. ಫಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ತಿಳ್ಕೊಳ್ಳಿ. ಎಕ್ಸಾಂಪಲ್, ಫಸ್ಟ್ ನಾನು ಆಹಾರವನ್ನ ತಿನ್ಬೇಕಲ್ಲ, ಆಹಾರ ತಿನ್ಬೇಕಂದ್ರೆ ಆ ಆಹಾರ ಎಲ್ಲಿಂದ ಬರ್ತದೆ ಅದು ಗೊತ್ತಿರ್ಬೇಕು ನನ್ಗೆ. ಹಾಗಾಗಿ ನ್ಯೂಟ್ರಿಷನ್ ಆಹಾರ, ಅದು ಕಾರ್ಬೋಹೈಡ್ರೇಟ್ ಆಗಿರಲಿ, ಲಿಪಿಡ್ ಆಗಲಿ, ಫ್ಯಾಟ್ ಆಗಲಿ, ಏನೇ ಆಗಲಿ, ಒಟ್ಟಿನಲ್ಲಿ ಆಹಾರ ಏನ್ ತಗೊಳ್ತೀನಲ್ಲ, ಈ ಆಹಾರ ಅಂದ್ರೇನು, ಎಲ್ಲಿಂದ ಬರ್ತದೆ, ಮತ್ತೆ ಈ ಆಹಾರ ತಗೊಳ್ಳೋದ್ರಲ್ಲಿ ಯಾವ್ಯಾವ ಜೀವಿಗಳು ಯಾವ ರೀತಿ ತಗೊಳ್ತವೆ ಆಹಾರ. ಎಕ್ಸಾಂಪಲ್, ನಾವೇನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಆಹಾರ ಹಿಂಗ್ ತಗೊಂಡು ಹಿಂಗ್ ಇಟ್ಕೊಂಡು ಹಿಂಗ್ ಡೈಜೆಸ್ಟ್ ಮಾಡಿ ಒಳಗಡೆ ಹೋಗಿ ನ್ಯೂಟ್ರಿಯನ್ಸ್ ತಗೊಳ್ತೀವಿ. ಬಟ್ ಕೆಲವೊಂದು ಫಂಗೈಗಳು, ಕೆಲವೊಂದು ಶಿಲೀಂಧ್ರಗಳು ಹೊರಗಡೆ ಆಹಾರನ ಕೊಳಿಸಿ, ಅಂದ್ರೆ ನಾವು ಒಳಗಡೆ ಡೈಜೆಸ್ಟ್ ಮಾಡ್ತೀವಿ, ಅವು ಹೊರಗಡೆ ಡೈಜೆಸ್ಟ್ ಮಾಡಿ ಬರೀ ನ್ಯೂಟ್ರಿಯನ್ಸ್ ಮಾತ್ರ ಹೇಳ್ಕೊಳ್ತವೆ. ಸೊ ಹಂಗಾಗಿ ನ್ಯೂಟ್ರಿಷನ್ ಇದೆಯಲ್ಲ, ಈ ಒಂದು ಪೋಷಣೆ ಅಂತಕ್ಕಂಥದ್ದು ಕೆಲವೊಂದು ಪರಪೋಷಣೆ ಇದಾವೆ, ಕೆಲವೊಂದು ಸ್ವಪೋಷಣೆ ಇದಾವೆ, ಕೆಲವೊಂದು ಆಟೋಟ್ರೋಪ್ಸ್ ಇದಾವೆ, ಕೆಲವೊಂದು ಹೆಟರೋಟ್ರೋಪ್ಸ್ ಇದಾವೆ. ಸೊ ಇವೆಲ್ಲ ಕೂಡ ನಾವು ಇದರಲ್ಲಿ ಕಲಿತೀವಿ. ಎಲ್ಲಿ? ಆಟೋಟ್ರೋಪ್ಸ್, ಹೆಟರೋಟ್ರೋಪ್ಸ್, ಪ್ಯಾರಾಸೈಟ್, ಇವೆಲ್ಲ ಮ್ಯೂಚುವಲ್, ಸಿಂಬಯಾಟಿಕ್, ಇವೆಲ್ಲಗಳೇನಪ್ಪ ಅಂದ್ರೆ ನ್ಯೂಟ್ರಿಷನ್ಸ್ ಅಲ್ಲಿ ಕಲಿತೀವಿ. ನ್ಯೂಟ್ರಿಷನ್ಸ್ ಅಲ್ಲಿ ಅಂದ್ರೆ ಪೋಷಣೆಯಲ್ಲಿ. ನ್ಯೂಟ್ರಿಷನ್ ಮುಖಾಂತರ ನಾವೇನಪ್ಪ ಅಂದ್ರೆ ಆಹಾರ ತಗೊಂಡಿರ್ತಕ್ಕಂಥ ಆಹಾರ, ಬಾಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಆಹಾರ ನಮಗೆ ಡೈಜೆಷನ್ ಆಗ್ಬೇಕಲ್ಲ.
ಯಾವ ರೀತಿ ಡೈಜೆಷನ್ ಆಗುತ್ತೆ ಅದನ್ನ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಕಲಿತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಅದಕ್ಕೆ ಕ್ರಮಬದ್ಧತೆ ಅಂತ ಹೇಳಿರ್ತಕ್ಕಂಥದ್ದು. 1 by 1 ಆಹಾರ ತಗೊಂಡಿರ್ತಕ್ಕಂಥ ಆಹಾರ ಡೈಜೆಷನ್ ಆಗ್ಬೇಕಲ್ಲ. ಡೈಜೆಷನ್ ಆಗ್ಬೇಕಂತಂದಾಗ ಬಾಯಲ್ಲಿರ್ತಕ್ಕಂಥ ಲಾಲಾರಸ ಡೈಜೆಸ್ಟ್ ಮಾಡ್ತದೆ, ಆಮೇಲೆ ಸ್ಟಮಕ್ ಅಲ್ಲಿ ಹೋಗ್ತದೆ ಅನ್ನನಾಳದ ಮುಖಾಂತರ. ಸ್ಟಮಕ್ ಅಲ್ಲಿ ಏನಪ್ಪಾ ಅಂದ್ರೆ ಡೈಜೆಷನ್ ಆಗುತ್ತೆ. ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಚಾಪ್ಟರ್ ಹೇಳ್ತೀನಿ. ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸಣ್ಣ ಕರಳು, ದೊಡ್ಡ ಕರಳು, ಸಣ್ಣ ಕರಳಿನಲ್ಲಿ ಡೈಜೆಷನ್ ಕಂಪ್ಲೀಟ್ ಮುಗಿದು ವಿಲೆಗಳಿಂದ ಅಬ್ಸರ್ವ್ ಮಾಡಿ ರಕ್ತಕ್ಕೆ ಕಳಿಸಿ ಆಮೇಲೆ ಅನ್ಡೈಜೆಸ್ಟೆಡ್ ಫುಡ್ ಏನಪ್ಪಾ ಅಂದ್ರೆ ದೊಡ್ಡ ಕರಳಲ್ಲಿ ಹೋಗಿ ಏನಸ್ ಮುಖಾಂತರ ಹೊರಗಡೆ ಎಕ್ಸ್ಕ್ರೀಷನ್ ಆಗ್ತದೆ. ಅರ್ಥ ಆಯ್ತಾ? ಅದಕ್ಕೆ ನೋಡಿ, ಜೀರ್ಣಾಂಗ ವ್ಯೂಹ ಆದ್ಮೇಲೆ ನಾವು ರಕ್ತ ಪರಿಚಲನೆ ಯಾಕೆ ಕಲಿಬೇಕು ಅಂತಂದ್ರೆ, ಸರ್ ಇಲ್ಲಿಂದ ಡೈರೆಕ್ಟ್ ಎಕ್ಸ್ಕ್ರೀಷನ್ ಹೋಗ್ಬೋದಾಗಿತ್ತಲ್ಲ ಸರ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಸ್ ಕರೆಕ್ಟ್ ಹೋಗ್ಬೋದಾಗಿತ್ತಿಲ್ಲ ಅಂತ ಹೇಳಲ್ಲ. ಜೀರ್ಣಾಂಗ ಆದ ನಂತರ ಸರ್ ಜೀರ್ಣಾಂಗ ಆದ ನಂತರ ಮತ್ತೆ ಅನ್ಡೈಜೆಸ್ಟೆಡ್ ಅಥವಾ ಅಜೀರ್ಣ ಅಂದ್ರೆ ಜೀರ್ಣವಾಗದೇ ಇರತಕ್ಕಂಥದ್ದು ಮಲ ವಿಸರ್ಜನೆ ಡೈರೆಕ್ಟ್ ವಿಸರ್ಜನಾಂಗಕ್ಕೆ ಹೋಗ್ಬೋದಲ್ಲ ಸರ್. ಮತ್ತೆ ಇದು ರಕ್ತ ಪರಿಚಲನೆ ಮತ್ತೆ ಉಸಿರಾಟ ಯಾಕೆ ಕಲಿಬೇಕು ಸರ್ ನಾವು ಅಂತಂದ್ರೆ, ಇದು ಜೀರ್ಣವಾಗದೇ ಇರತಕ್ಕಂಥದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಬಟ್ ಜೀರ್ಣ ಆಗಿರ್ತಕ್ಕಂತಹ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್, ಅವುಗಳ ಬಗ್ಗೆ ಏನು ಅದಕ್ಕೆ ಆ ಜೀರ್ಣ ಆಗಿರ್ತಕ್ಕಂಥ ಪೋಷಕಾಂಶಗಳು ಏನಪ್ಪಾ ಅಂದ್ರೆ ರಕ್ತಕ್ಕೆ ಹೋಗಿರ್ತಾವಲ್ಲ. ಸೊ ರಕ್ತಕ್ಕೆ ಹೋಗಿರ್ತಾವಂದ್ರೆ ಎಲ್ಲಿ? ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಸಣ್ಣ ಕರಳಲ್ಲಿ ಇರ್ತಕ್ಕಂಥ ವಿಲ್ಲೆಗಳ ಮೇಲಿರ್ತಕ್ಕಂಥ ರಕ್ತನಾಳಗಳಲ್ಲಿ ಮಾತ್ರ ಇರ್ತದೆ. ಅಲ್ಲಿಂದ ಈ ಕೈಯಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಗ್ಲೂಕೋಸ್ ಬೇಕಲ್ಲ, ನ್ಯೂಟ್ರಿಯೆಂಟ್ಸ್ ಬೇಕಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ರಕ್ತ ಸಂಚಾರ ಅಂದ್ರೆ ರಕ್ತ ಪರಿಚಲನೆ, ರಕ್ತದ ಒಳಗಡೆ ಹೋಗಿ ಅಲ್ಲಿಂದ ಆ ರಕ್ತದಿಂದ ಹೃದಯಕ್ಕೆ ಹೋಗಿ ಹೃದಯ ಪಂಪ್ ಮಾಡಿದಾಗ ದೇಹದ ಇತರ ಭಾಗಗಳಿಗೆ ಎಲ್ಲಾ ಕಡೆ ಹೋಗ್ತದೆ. ಹಾಗಾಗಿ ನಾವು ಡೈಜೆಷನ್ ಮುಗಿದ ತಕ್ಷಣ ರಕ್ತ ಸಂಚಾರನೆ ಓದಬೇಕು, ರಕ್ತ ಪರಿಚಲನೆ ಓದಬೇಕು. ಯಾಕೆಂದ್ರೆ ಡೈಜೆಸ್ಟಿವ್ ನಿಂದ ಸಿಕ್ಕಿರ್ತಕ್ಕಂತಹ ಪೋಷಕಾಂಶಗಳು, ಗ್ಲೂಕೋಸ್ಗಳು ರಕ್ತದ ಮೂಲಕ ದೇಹದಲ್ಲಿ ಇತರೆ ಭಾಗಗಳಲ್ಲಿರ್ತಕ್ಕಂಥ ಎಲ್ಲಾ ಜೀವಕೋಶಗಳಲ್ಲಿ ಏನಪ್ಪಾ ಅಂದ್ರೆ ಅದು ಹೋಗ್ತದೆ. ಹೋಗಿ ಪ್ರತಿಯೊಂದು ಜೀವಕೋಶಗಳಲ್ಲಿ ಇರುವಂತಹ ಮೈಟೋಕಾಂಡ್ರಿಯಾಗಳಲ್ಲಿ ಕುತ್ಕೊಂಡಿರ್ತದೆ, ಹಿಂಗ್ ವೇಟ್ ಮಾಡ್ತಾ ಇರ್ತದೆ. ಯಾರಿಗೋಸ್ಕರ? ಎಸ್, ಬರೀ ಗ್ಲೂಕೋಸ್ ಅಷ್ಟೇ ಸಿಕ್ಕರೆ ನಮಗೆ ಎನರ್ಜಿ ಸಿಗೋದಿಲ್ಲ. ಆ ಗ್ಲೂಕೋಸ್ ಹೋಗಿ ಅದು ಡೈಜೆಷನ್ ಅದೇನಪ್ಪಾ ಅಂದ್ರೆ ಸುಡಬೇಕಲ್ಲ, ಸುಡೋದಕ್ಕೋಸ್ಕರ ದಹನಾನುಕೂಲಿ ಅನಿಲ ಆಗಿರ್ತಕ್ಕಂಥ ಆಮ್ಲಜನಕಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತದೆ. ಸೊ ಆಮ್ಲಜನಕ ಯಾರು ತರ್ತಾರೆ? ಅದು ಕೂಡ ರಕ್ತನೇ ತರ್ತದೆ. ಆದ್ರೆ ಆ ರಕ್ತಕ್ಕೆ ಆಮ್ಲಜನಕ ಸಿಗಬೇಕಂದ್ರೆ ಯಾವ ಕ್ರಿಯೆ ಬೇಕು ನಮಗೆ? ಯಾವ ಜೀವನ ಕ್ರಿಯೆ ಬೇಕು? ಎಸ್, ಉಸಿರಾಟ. ವೆರಿ ಗುಡ್, ಇದು ಉಸಿರಾಟ ನಡಿಬೇಕು. ಅರ್ಥ ಆಯ್ತಾ? ರಕ್ತಕ್ಕೆ ಗ್ಲೂಕೋಸ್ ನ ಕೊಡ್ತಕ್ಕಂಥವ್ರು ಯಾರು? ಡೈಜೆಷನ್, ಜೀರ್ಣಾಂಗ ಕ್ರಿಯೆ ನೋಡ್ಬೇಕು. ಅದೇ ರೀತಿ ರಕ್ತಕ್ಕೆ ಉಸಿರಾಟ ಆಕ್ಸಿಜನ್ ಆಮ್ಲಜನಕ ಕೊಡ್ತಕ್ಕಂಥವ್ರು ಉಸಿರಾಟ ಕ್ರಿಯೆ. ಹಾಗಾಗಿ ರಕ್ತ ಪರಿಚಲನೆ ಆದ ಮೇಲೆ ಉಸಿರಾಟ ಓದಬೇಕು. ಅರ್ಥ ಆಯ್ತಾ? ಉಸಿರಾಟ ರಕ್ತ ಪರಿಚಲನೆ ಹಿಂದೆ ಮುಂದೆ ನಡೀತದೆ, ಬಟ್ ಎರಡೂ ಓದಬೇಕು. ಅದಾದ ನಂತರ ಏನಪ್ಪಾ ಅಂದ್ರೆ ಉಸಿರಾಟದಿಂದ ಬಂದಿರತಕ್ಕಂಥ ಆಮ್ಲಜನಕ, ಜೀರ್ಣಾಂಗ ವ್ಯೂಹದಿಂದ ಬಂದಿರತಕ್ಕಂಥ ಗ್ಲೂಕೋಸು ಎರಡೂ ಮೈಟೋಕಾಂಡ್ರಿಯಾದಲ್ಲಿ ಹೋಗಿ ಸುಟ್ಟು ಅಂದ್ರೆ ದಹನ ಹೊಂದಿ ಅಲ್ಲಿ ಎನರ್ಜಿ ಬಿಡುಗಡೆ ಆಗ್ತದೆ. ATP ರೂಪದಲ್ಲಿ ಎನರ್ಜಿ ಬಿಡುಗಡೆ ಆಗುತ್ತೆ. ಆ ಎನರ್ಜಿಯಿಂದ ಎಲ್ಲಾ ಜೀವಕೋಶಗಳು ಆರಾಮಾಗಿ ಕೆಲಸ ಮಾಡ್ತಾ ಇರ್ತವೆ, ಇಲ್ಲಾಂದ್ರೆ ಯಾವ ಆಗೋದಿಲ್ಲ. ಎಸ್, ಇದು ಜೀರ್ಣ ಆಗಿರ್ತಕ್ಕಂಥ ಆಹಾರ. ಇನ್ನು ಜೀರ್ಣ ಆಗದೇ ಇರತಕ್ಕಂಥ ಆಹಾರ ಹಂಗೆ ಉಳ್ಕೊಂಡಿದೆಯಲ್ಲ, ಅನ್ವಾಂಟೆಡ್ ವೇಸ್ಟ್ ಮಟೀರಿಯಲ್, ಅದು ಎಕ್ಸ್ಕ್ರೀಟ್ ಆಗ್ಬೇಕಲ್ಲ. ಎಸ್, ಅದಕ್ಕೇನಪ್ಪಾ ಅಂದ್ರೆ ವಿಸರ್ಜನೆ ಅಥವಾ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತಕ್ಕಂಥದನ್ನ ಕಲಿಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಎಸ್, ಹಾಗಾಗಿ ನಾವೇನಪ್ಪಾ ಅಂದ್ರೆ ನ್ಯೂಟ್ರಿಷನ್ ಇಂದ ಹಿಡ್ಕೊಂಡು ಡೈಜೆಷನ್, ಸರ್ಕ್ಯುಲೇಷನ್, ಆಮೇಲೆ ರೆಸ್ಪಿರೇಷನ್, ಆಮೇಲೆ ಎಕ್ಸ್ಕ್ರಿಷನ್, ಈ 5 ABCD ಈ 5 ಇದಾವಲ್ಲ ಲೈಫ್ ಪ್ರೊಸೆಸಸ್, ಇವುಗಳ ಬಗ್ಗೆ ಹಿಂಗೆ ಕಲಿಬೇಕು ನಾವು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ. ಈಗ ಪ್ರೊಸೆಸ್ ಮುಗೀತು, ಲೈಫ್ ಪ್ರೊಸೆಸ್ಗಳು ಮುಗಿದು ಮತ್ತೆ ಬೇರೆ ಕೆಲವೊಂದು ನಮ್ಮಲ್ಲಿ ಆಗ್ತಾವಲ್ಲ ಸರ್. ಏನ್ ಸರ್, ಈಗ ನಾನು ನೋಡ್ತಾ ಇದ್ದೀನಿ, ಈಗ ನಿಮ್ಮನ್ನ ನೋಡ್ತಾ ಇದ್ದೀನಿ, ನನ್ಗೆಲ್ಲ ಸ್ವಲ್ಪ ಅರ್ಥ ಆಗ್ತಾ ಇದೆ. ಸೊ ಇದು ಇದೆಯಲ್ಲ ನರ್ವಸ್ ಸಿಸ್ಟಮ್, ಇದೆಲ್ಲ ಎಲ್ಲಿ ಬರ್ತಾವೆ ಸರ್? ನಾನು ಟಚ್ ಮಾಡ್ತೀನಿ, ನನಗೆ ಸ್ಪರ್ಶ ಜ್ಞಾನ ಆಗ್ತದೆ. ನೀವು ಮಾತಾಡ್ತಕ್ಕಂಥದ್ದು ಕೇಳ್ತಾ ಇದ್ದೀನಿ, ನಿಮ್ಮನ್ನ ನೋಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಮೂಗಿನಿಂದ ಏನೋ ವಾಸನೆ ತಗೊಳ್ತಾ ಇದ್ದೀನಿ. ಇವೆಲ್ಲ ಎಲ್ಲಿಂದ ಬರ್ತವೆ ಅಂತಂದ್ರೆ ಇದು ಲೈಫ್ ಪ್ರೊಸೆಸಸ್ ಅಲ್ಲ, ಬದಲಾಗಿ ನರಗಳಿಂದ ನಿಯಂತ್ರಣ ಮತ್ತೆ ಸಹಭಾಗಿತ್ವ, ಅಂದ್ರೆ ಇಂಗ್ಲಿಷ್ ಅಲ್ಲಿ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ನಮ್ಮ ಬಾಡಿಯಲ್ಲಿ ನರ್ವಸ್ ಸಿಸ್ಟಮ್ ನರಗಳನ್ನ ಬಳಕೆ ಮಾಡಿಕೊಂಡು ಕೆಲವೊಂದು ವಸ್ತುಗಳನ್ನ, ಕೆಲವೊಂದು ವಿಧಾನಗಳನ್ನ ಕಂಟ್ರೋಲ್ ಮಾಡ್ತೀವಿ, ಮತ್ತು ಕೋಆರ್ಡಿನೇಟ್ ಮಾಡ್ಕೊಳ್ತೀವಿ. ಆ ಚಾಪ್ಟರ್ ನಾವೇನ್ ಕಲಿತೀವಿ ಅಂತಂದ್ರೆ ನೋಡಿ, ನರ ವ್ಯವಸ್ಥೆ,
ನರ್ವಸ್ ಸಿಸ್ಟಮ್ ಅಂತ ಕಲಿತೀವಿ. ಈ ಕಂಪ್ಲೀಟ್ ನರ ವ್ಯವಸ್ಥೆ ಕಲಿಬೇಕು. ಇಲ್ಲೇನ್ ಕಲಿಬೇಕು ನಾವು, ಇಲ್ಲೇನ್ ಕಲಿತೀವಿ ಅಂತಂದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ ನೋಡಿ ನಿಮಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಂದೇದು, CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಇಲ್ಲಿ ನೀವು ಎರಡು ಕಲಿತೀರಾ, ಒಂದು ಬ್ರೈನ್ ಕಲಿತೀರಾ, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಓಕೆನಾ. ಮೆದುಳು ಮತ್ತು ಮೆದುಳು ಬಳ್ಳಿಯ ಬಗ್ಗೆ ಕಲಿತೀರಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ. ಎರಡನೇದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬ್ರೈನ್ ಮತ್ತೆ ಮೆದುಳು ಬಳ್ಳಿ. ಪೆರಿಫೆರಿ ಅಂತಂದ್ರೆ ಇದಕ್ಕೆ ಕನೆಕ್ಟ್ ಇರತಕ್ಕಂತ ಈ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಗೆ ಕನೆಕ್ಟ್ ಇರತಕ್ಕಂತ ನರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಈ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಮತ್ತೆ ಎರಡು ವಿಧಾನ ಏನಪ್ಪಾ ಅಂದ್ರೆ ಒಂದು ಸೊಮ್ಯಾಟಿಕ್, ಇನ್ನೊಂದೇನಪ್ಪ ಅಂದ್ರೆ ಆಟೋನಮಿಕ್. ಅರ್ಥ ಆಯ್ತಾ? ಸೊಮ್ಯಾಟಿಕ್ ಅಂತಂದ್ರೆ ನಮ್ಮ ಬಾಡಿ ಏನಪ್ಪಾ ಅಂದ್ರೆ ಇದು ಕಂಟ್ರೋಲ್ ಅಂದ್ರೆ ವಾಲಂಟರಿ ಮಸಲ್ಸ್. ಎಕ್ಸಾಂಪಲ್ ನಾನು ಕೈ ಬರೆಯೋದಕ್ಕೆ ಬಳಕೆ ಮಾಡ್ತಾ ಇದ್ದೀನಲ್ಲ, ಕೈ ಬರಿತೀನಿ ಸರ್ ಅಂತ ಹೇಳ್ತದಲ್ಲ, ಇದೇನಪ್ಪಾ ಅಂದ್ರೆ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ವಾಲಂಟರಿ ಮಸಲ್ಸ್. ಇಲ್ಲಿ ಆಟೋನಮಸ್ ಅಂದ್ರೆ ಆಟೋಮೆಟಿಕ್. ಡೈಜೆಷನ್ ಸ್ವಲ್ಪ ಸ್ಟಾಪ್ ಆಗಪ್ಪ, ಸ್ಟಾಪ್ ಆಗಲ್ಲ ಸರ್ ಅಂತ ಹೇಳ್ತದೆ, ಯಾಕಂದ್ರೆ ನನ್ನ ಕೈಯಲ್ಲಿ ಇಲ್ಲ ಅದು, ಅದಕ್ಕೆ ಇನ್ವಾಲಂಟರಿ. ಓಕೆ, ಇನ್ವಾಲಂಟರಿ ನರ್ವ್ಸ್ ಇದಾವಲ್ಲ, ಇದೆಲ್ಲ ಏನಪ್ಪಾ ಅಂದ್ರೆ ನಾವು ಆಟೋನಮಿಕಲ್ ಕಲಿತೀವಿ. ಆಟೋನಮಿಕಲ್ ಮತ್ತೇನಪ್ಪ ನಾವು ಎರಡು ಮಾಡ್ತೀವಿ, ಒಂದು ಸಿಂಪ್ಯಾಥೆಟಿಕ್, ಇನ್ನೊಂದು ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ಹೇಳಿ. ಓಕೆನಾ? ಸೊ ಇವೆಲ್ಲ ಎಲ್ಲಿ ಕಲಿತೀವಿ ನಾವು? ನರ್ವಸ್ ಸಿಸ್ಟಮ್ ಅಲ್ಲಿ ಕಲಿತೀವಿ. ಕಂಪ್ಲೀಟ್ ನಿಮ್ಮ ಬ್ರೈನ್ ಮೆದುಳು ಹೆಂಗಿದೆ, ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು. ಓಕೆನಾ? ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್, ನಿಮ್ಮ ಸೆರೆಬೆಲ್ಲಮ್, ಓಕೆನಾ, ಡೈಎನ್ಸೆಫಲಾನ್, ಓಕೆನಾ, ಆಮೇಲೆ ಕಾರ್ಪೊರಾ ಕ್ವಾಡ್ರಿಸಮೈನಾ, ಆಮೇಲೆ ಪಾನ್ಸ್, ಆಮೇಲೆ ಮೆಡುಲಾ ಅಬ್ಲಾಂಗೇಟಾ, ಆಮೇಲೆ ಸೆರೆಬೆಲ್ಲಮ್. ಇವೆಲ್ಲಗಳು ಡೀಟೇಲ್ ಆಗಿ ಕಲಿತೀವಿ ಎಲ್ಲಿ? ನಿಮ್ಮ ಈ ಒಂದು ನರ್ವಸ್ ಸಿಸ್ಟಮ್ ಅಲ್ಲಿ. ಕ್ವಶನ್ಸ್ ಇಲ್ಲಿಂದಾನೆ ಬರ್ತವೆ, ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅಲ್ಲಾಗಿ ನಾವು ಇದನ್ನ ಕಲಿಬೇಕು. ಸೊ ಇವೆಲ್ಲ ವರ್ಕ್ ಮಾಡಬೇಕಾದ್ರೆ ನೆಕ್ಸ್ಟ್ ಕೆಲವೊಂದು ಆರ್ಗನ್ಗಳು, ಸೆನ್ಸ್ ಆರ್ಗನ್ಗಳು, ಅವಕ್ಕೆ ಕಲಿಸ್ಬೇಕಲ್ಲ. ನೋಡಿ, ಇವು ಒಳಗಡೆ ಕೂತ್ಕೊಂಡಿರ್ತದೆ, ಬ್ರೈನ್ ಒಳಗಡೆ ಕೂತ್ಕೊಂಡಿರ್ತದೆ, ಸ್ಪೈನಲ್ ಕಾರ್ಡ್ ಒಳಗಡೆ ಇರ್ತದೆ. ಬಟ್ ಹೊರಗಡೆ ಏನಪ್ಪಾ ಅಂದ್ರೆ ಆಗು ಹೋಗುಗಳನ್ನ ಅಬ್ಸರ್ವ್ ಮಾಡೋದಕ್ಕೆ, ಘಟನೆಗಳನ್ನ ಹಿಂಗಾಗಿದೆ ಅಂತ ಹೇಳೋದಕ್ಕೆ, ಈ ಸಿಸ್ಟಮ್ಗೆ ಹೇಳೋದಕ್ಕೆ ಯಾರಾದ್ರೂ ಬೇಕಲ್ಲ. ಯಾರು? ಪಂಚೇಂದ್ರಿಯಗಳು, ಸೆನ್ಸ್ ಆರ್ಗನ್ಸ್. ಚರ್ಮದಿಂದ ಎಷ್ಟು ಪೆನ್ ಇದೆ ಅಂತ ಹೇಳಿ ಕಳಿಸ್ಬೇಕಲ್ಲ. ಕಣ್ಣಿನಿಂದ ಏನಾದ್ರು ನೋಡ್ಬೇಕಲ್ಲ, ಕಿವಿಯಿಂದ ಏನಾದ್ರು ಕೇಳ್ಬೇಕಲ್ಲ, ಈ ನಾಲಿಗೆಯಿಂದ ಏನಾದ್ರು ಟೇಸ್ಟ್ ನೋಡ್ಬೇಕಲ್ಲ, ಮೂಗಿನಿಂದ ಏನಾದ್ರು ವಾಸನೆ ನೋಡ್ಬೇಕಲ್ಲ. ಇವೆಲ್ಲ ಸೆನ್ಸ್ ಆರ್ಗನ್ಸ್ ಗಳೇನಪ್ಪ ಅಂದ್ರೆ ಈ ಒಂದು ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಇರ್ತವೆ. ಅದಕ್ಕೆ ನಾವು ಈ ನರ್ವಸ್ ಸಿಸ್ಟಮ್ ನೋಡಿದ ತಕ್ಷಣ ಇಮಿಡಿಯೇಟ್ ನಾವು ಸೆನ್ಸ್ ಆರ್ಗನ್ನೇ ನೋಡ್ಬೇಕು. ಅದಕ್ಕೆ ಕೆಲವೊಬ್ರು ಏನಪ್ಪಾ ಅಂದ್ರೆ ಸೆನ್ಸ್ ಆರ್ಗನ್ ಎಲ್ಲೋ ಕಲಿತಾರೆ, ಎಕ್ಸಾಮ್ಗೋಸ್ಕರ ಎಲ್ಲೋ ಫಸ್ಟ್ಗೆ ಪಂಚೇಂದ್ರಿಯಗಳಂತ ಓದ್ತಾರೆ. ಅರ್ಥ ಆಗದೆ ನಿಮಗೆ. ಅರ್ಥ ಆಯ್ತಾ? ಈ ನರ್ವಸ್ ಸಿಸ್ಟಮ್ ಆದ ಮೇಲೆನೆ ಪಂಚೇಂದ್ರಿಯಗಳು ಓದ್ಬೇಕು. ಅವಾಗಲೇ ಅದಕ್ಕೊಂದು ಸೆನ್ಸ್ ಇರ್ತದೆ. ಅರ್ಥ ಆಯ್ತಾ? ಅವಾಗಲೇ ಒಂದು ಸೆನ್ಸ್, ಇಲ್ಲಾಂದ್ರೆ ಸೆನ್ಸ್ ಇರೋದಿಲ್ಲ. ಅದಕ್ಕೆ ಸೆನ್ಸ್ ಆರ್ಗನ್ಸ್. ಈ ಸೆನ್ಸ್ ಆರ್ಗನ್ಸ್ ಅಲ್ಲಿ ನಾವೇನ್ ನೋಡ್ತೀವಿ? ನೋಡಿ, ಕಣ್ಣು ನೋಡ್ತೀವಿ, ಕಿವಿ ನೋಡ್ತೀವಿ, ಮೂಗು ನೋಡ್ತೀವಿ, ನಾಲಿಗೆ, ಚರ್ಮ. ಅರ್ಥ ಆಯ್ತಾ? ಇವುಗಳಲ್ಲಿ ಕೆಲವೊಂದು ನೋಡಿ, ಆಕ್ಯುಲಾರ್ ನರ್ವ್ಸ್ ಅಂತ ಇರ್ತವೆ ಕಣ್ಣಿನಲ್ಲಿ, ಕಿವಿಯಲ್ಲಿ ಆಡಿಟರಿ ನರ್ವ್ಸ್ ಅಂತ ಇರ್ತವೆ, ಮೂಗಿನಲ್ಲಿ ನೋಡಿ ಆಲ್ಫ್ಯಾಕ್ಟರಿ ನರ್ವ್ಸ್ ಅಂತ ಇರ್ತವೆ, ನಾಲಿಗೆಯಲ್ಲಿ ಗೆಸ್ಟೇಟರಿ ನರ್ವ್ಸ್ ಅಂತ ಇರ್ತವೆ, ಚರ್ಮ. ಈ ತರ ಏನಪ್ಪಾ ಅಂದ್ರೆ ಎಲ್ಲ ಡೀಟೇಲ್ ಆಗಿ ನೋಡ್ತೀವಿ ಇದ್ರೆಲ್ಲ. ಎಲ್ಲಿ? ಸೆನ್ಸ್ ಆರ್ಗನ್ಸ್ ಅಲ್ಲಿ. ಇನ್ನೊಂದು ನಾವು ಈ ಒಂದು ಸಹಭಾಗಿತ್ವದಲ್ಲಿ ಗ್ರಂಥಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಈ ಒಂದು ಸಹಭಾಗಿತ್ವ ಮತ್ತು ನಿಯಂತ್ರಣ ನರಗಳಿಂದ ಆದರೆ, ಇಲ್ಲಿ ಈ ಗ್ರಂಥಿ ವ್ಯವಸ್ಥೆಯಲ್ಲಿ ಕೆಮಿಕಲ್ಸ್ ಇಂದ ಆಗ್ತದೆ. ಅಂದ್ರೆ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಅಂತ ಹೇಳಿ ನಿಮ್ಮ NCERT ದಲ್ಲಿ ಈ ಚಾಪ್ಟರ್ ಇದೆ. ಈ ಚಾಪ್ಟರ್ ಹೆಸರೇನು ಕೊಟ್ಟಿದ್ದಾರೆ ಅಲ್ಲಿ, ಇಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂತ ಇದೆ NCERT ದಲ್ಲಿ. ಬಟ್ ಈ ಚಾಪ್ಟರ್ ಹೆಸರೇನಿದೆ ಅಂದ್ರೆ ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಅಂತಿದೆ. ನಾನು ಕನ್ನಡದಲ್ಲಿ ಇಷ್ಟೇ ಇಟ್ಟಿದ್ದೀನಿ, ಸಾಕಿದೆ. ಏನಪ್ಪಾ ಅಂದ್ರೆ ಗ್ರಂಥಿ ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ, ನೋಡಿ ನಿಮಗೆ ಗ್ಲ್ಯಾಂಡ್ಸ್ ಅಲ್ಲಿ ಬಂದಾಗ, ಈ ಗ್ಲ್ಯಾಂಡ್ಸ್ ಅಲ್ಲಿ ಬಂದಾಗ ಅವು ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತವೆ, ಮತ್ತೆ ಕೆಲವೊಂದು ಎಂಜೈಮ್ ಗಳನ್ನ ಬಿಡುಗಡೆ ಮಾಡ್ತವೆ. ಓಕೆನಾ? ಹಾರ್ಮೋನ್ಗಳ ಬಿಡುಗಡೆ ಮಾಡ್ತಕ್ಕಂಥವಕ್ಕೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್. ಎಂಜೈಮ್ಸ್ ಗಳನ್ನ ಬಿಡುಗಡೆ ಮಾಡ್ತಕ್ಕಂಥವಕ್ಕೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಆಗಿರ್ಲಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಗಿರ್ಲಿ. ಎಕ್ಸಾಂಪಲ್, ನಿಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗೆ ಪಿಟ್ಯುಟರಿ ಗ್ರಂಥಿ, ಪೀನಿಯಲ್ ಗ್ರಂಥಿ, ಹೈಪೋಥಾಲಮಸ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ,
ಅಡ್ರಿನಲ್ ಗ್ರಂಥಿ ಇವೆಲ್ಲಗಳು ಕೂಡ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಗೆ ನಿಮ್ಮ ಲಿವರ್ ಆಗಿರ್ಲಿ ಅಥವಾ ಪ್ಯಾಂಕ್ರಿ ಆಗಿರ್ಲಿ ಅಥವಾ ನಿಮ್ಮ ಕಣ್ಣುಗಳಾಗಿರ್ಲಿ ಅಥವಾ ನಿಮ್ಮ ಸಲೈವರಿ ಗ್ಲ್ಯಾಂಡ್ ಆಗಿರ್ಲಿ, ಇವೆಲ್ಲ ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳು ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಎಂಜೈಮ್ ಅವೆಲ್ಲ ಬೇರೆ ಬೇರೆ ರಿಲೀಸ್ ಮಾಡ್ತಾ ಇರ್ತವೆ. ಸೊ ಇವೆಲ್ಲ ನಾವ್ ಎಲ್ಲಿ ಕಲಿತೀವಿ? ನಿಮ್ಮ ಈ ಗ್ರಂಥಿ ವ್ಯವಸ್ಥೆ. ಈ ಹಾರ್ಮೋನ್ಗಳು ಮತ್ತೆ ಎಂಜೈಮ್ಸ್ ಗಳನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಕೋಆರ್ಡಿನೇಷನ್ ಮತ್ತು ಯೂನಿಫಿಕೇಶನ್ ಮಾಡ್ತಾ ಇರ್ತವೆ. ಅರ್ಥ ಆಯ್ತಾ? ಎಸ್, ಅದಕ್ಕೆ ಏನಂದ್ರೆ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ಸ್. ಸೊ ಈ ಚಾಪ್ಟರ್ ಅಲ್ಲಿ ನರ ವ್ಯವಸ್ಥೆ, ಸೆನ್ಸ್ ಆರ್ಗನ್ಸ್, ಆಮೇಲೆ ಗ್ಲ್ಯಾಂಡ್ಯುಲರ್ ಸಿಸ್ಟಮ್, ಈ ಮೂರು ಕಂಟಿನ್ಯೂಸ್ ಆಗಿ ಓದ್ಬೇಕು. ಅಂದ್ರೆ ಒಂದಾದ ನಂತರ ಒಂದು ಓದ್ಬೇಕು. ಅವಾಗಲೇ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗ್ತದೆ. ಓಹೋ ಏನೋ ಇದೆ ಇಲ್ಲಿ, ಈ ಬಯಾಲಜಿಯಲ್ಲಿ ಏನೋ ಇದೆ, ಏನೋ ನಡೀತಾ ಇದೆ ಅಂತಕ್ಕಂಥದ್ದನ್ನ ಗೊತ್ತಾಗ್ತದೆ. ನಾನು ಹಿಂಗ್ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಅಬ್ಸರ್ವ್ ಮಾಡ್ಬೇಕಾದ್ರೆ ನನ್ನ ಕಣ್ಣು ನೋಡ್ತಾ ಇದೆ, ಕಣ್ಣು ನನ್ನ ಮೆದುಳಿಗೆ ಹೇಳ್ತಾ ಇದೆ. ಹಾಗಾದ್ರೆ ನಾವು ಸೆನ್ಸ್ ಆರ್ಗನ್ ಓದ್ಬೇಕು, ಮೆದುಳು ನರ್ವಸ್ ಸಿಸ್ಟಮ್ ಓದ್ಬೇಕು. ಓಕೆ, ಕಣ್ಣಿನಿಂದ ನೋಡಿದಾಗ ನನ್ನ ಮೆದುಳು ವರ್ಕ್ ಆದಾಗ ನನಗೇನೋ ಖುಷಿ ಆಯ್ತು. ಹಾಗೆ ಖುಷಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಯಾವ ಒಂದು ಹಾರ್ಮೋನ್ ರಿಲೀಸ್ ಆಗಿರ್ಬೇಕು. ಹಾಗಾದ್ರೆ ಆ ಹಾರ್ಮೋನ್ ಯಾವ್ದ್ರಿಂದ ಬಂತು? ಗ್ಲ್ಯಾಂಡ್ಸ್ ಇಂದ ಬಂತು. ಹಂಗಾಗಿ ಕಂಪ್ಲೀಟ್ ಮೂರು ಒಂದಕ್ಕೊಂದು ಇಂಟರ್ ರಿಲೇಷನ್ ಇದೆ. ಸೊ ಹಾಗಾಗಿ ಆ ಮೂರು ಚಾಪ್ಟರ್ಗಳು 1 by 1 ಓದ್ಬೇಕು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಮುಂದೆ ಹೋಗೋಣ. ಈ ನೆಕ್ಸ್ಟ್ ಯಾವ್ದಿದೆ? 8ನೇದು. ಇದಾದ ನಂತರ, ಎಲ್ಲವೂ ಆದ ನಂತರ ಕೊನೆಗೆ ರೀಪ್ರೊಡಕ್ಷನ್, ಅಂದ್ರೆ ಮಾನವಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೆ ನಾನು. ಮಾನವನಿಗೆ ಸಂಬಂಧಪಟ್ಟಂಗೆ ಎಲ್ಲ ನೋಡ್ಕೊಂಡು ಬಂದ್ವಲ್ಲ, ಸೆಲ್ ಸಿಸ್ಟಮ್ ಅವೆಲ್ಲ ನೋಡ್ಕೊಂಡು ಬಂದ್ವಲ್ಲ. ಈಗ ನಮಗೆ ರೀಪ್ರೊಡಕ್ಷನ್ ಚಾಪ್ಟರ್ ಅರ್ಥ ಆಗುತ್ತೆ. ಯಾಕೆ ಅಂದ್ರೆ ರೀಪ್ರೊಡಕ್ಷನ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಹಾರ್ಮೋನ್ಸ್ಗಳು ನಾವು ಸ್ಟಡಿ ಮಾಡ್ಬಿಟ್ಟಿದೀವಿ. ರೀಪ್ರೊಡಕ್ಷನ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಆರ್ಗನ್ಗಳು ಏನು ಎತ್ತ ಅಂತ ಹೇಳಿ ಇದ್ರ ಬಗ್ಗೆ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಅರ್ಥ ಆಯ್ತಲ್ಲ? ಸೊ ಅದಕ್ಕೆ ಈಗ ನಾವು ಸಂತಾನೋತ್ಪತ್ತಿ ವ್ಯವಸ್ಥೆ ಆರ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ನೋಡ್ತೀವಿ. ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸ್ಪೆಷಲಿ ಏನಂದ್ರೆ ಓವರ್ ಆಲ್ ಆಗಿ ರೀಪ್ರೊಡಕ್ಷನ್ ಏನಾಗ್ತದೆ? ರೀಪ್ರೊಡಕ್ಷನ್ ಅಂತಂದ್ರೆ ತನ್ನಂತೆ ಇರತಕ್ಕಂತ ಇನ್ನೊಂದು ಜೀವಿಯನ್ನ ಉತ್ಪಾದಿಸ್ತಕ್ಕಂತ ಒಂದು ವಿಧಾನ, ಅಂದ್ರೆ ಹುಟ್ಟು ಹಾಕ್ತಕ್ಕಂತ ಒಂದು ವಿಧಾನ. ಓಕೆನಾ? ಅಲ್ಲಿ ಏನಂತಂದ್ರೆ ನಿಮಗೆ ಸಾಕಷ್ಟು ರೀತಿಯ ರೀಪ್ರೊಡಕ್ಷನ್ ಆಗ್ತದೆ. ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ ಅಂದ್ರೆ ಹೆಣ್ಣು ಗಂಡು ಸೇರ್ಲೇಬೇಕಂತಲ್ಲ. ಯಾಕಂದ್ರೆ ಎಷ್ಟು ಸಾಕಷ್ಟು ಎಕ್ಸಾಂಪಲ್ಸ್ ಗಳಿದೆ ನೋಡ್ರಿ. ಅದಕ್ಕೆ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಸೆಕ್ಸುವಲ್ ರಿಪ್ರೊಡಕ್ಷನ್, ಎ ಸೆಕ್ಸುವಲ್ ರಿಪ್ರೊಡಕ್ಷನ್ 2 ರೀತಿ ನೋಡ್ತೀವಿ. ರಿಪ್ರೊಡಕ್ಷನ್ಸ್ ಅಲ್ಲಿ ಒಂದು ಎ ಸೆಕ್ಸುವಲ್, ಎರಡನೇದು ಸೆಕ್ಸುವಲ್. ಓಕೆನಾ? ಈ ಎ ಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಅಲ್ಲಿ ಮತ್ತೆ ನಿಮಗೆ ಸಾಕಷ್ಟು ಟೈಪ್ಸ್ ನೋಡ್ತೀವಿ. ಓಕೆನಾ? ಬೈನರಿ ಫಿಜನ್, ಬಡ್ಡಿಂಗ್, ಓಕೆನಾ, ಆಮೇಲೆ ಸ್ಪೋರುಲೇಷನ್ಸ್, ಇವೆಲ್ಲ ನೋಡ್ತೀವಿ. ಆ ತರ ಏನಪ್ಪಾ ಅಂದ್ರೆ ವಿಶೇಷವಾಗಿ ಎಲ್ಲ ಬೇರೆ ಬೇರೆ ಆರ್ಗಾನಿಸಮ್ಸ್ ಅಲ್ಲಿ. ಬಟ್ ನಾವು ಸ್ಪೆಷಲಿ ಏನಪ್ಪಾ ಅಂದ್ರೆ ಇಲ್ಲಿ 3 ಪಾರ್ಟ್ ಅನ್ನ ಮಾಡಿದೀವಿ. ಯಾಕೆಂದ್ರೆ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ ವೆರಿ ಇಂಪಾರ್ಟೆಂಟ್, ರೀಪ್ರೊಡಕ್ಷನ್ ಇನ್ ಅನಿಮಲ್ ವೆರಿ ಇಂಪಾರ್ಟೆಂಟ್, ಸಪರೇಟ್ ರೀಪ್ರೊಡಕ್ಟಿವ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ದ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಸೇಮ್ NCERT ಇರ್ತಕ್ಕಂಥ NCERT ಇರ್ತಕ್ಕಂಥ ಸ್ಟ್ರಕ್ಚರ್ ನಾನು ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. NCERT ಕೂಡ ಇದೇ ರೀತಿ ಇದೆ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಎಸ್, ಇಲ್ಲಿ ನೋಡಿ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ ಅಲ್ಲಿ ಬಂದಾಗ ನೋಡಿ, ಪ್ಲಾಂಟ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಎ ಸೆಕ್ಸುವಲ್ ಇದೆ, ಆಮೇಲೆ ಸೆಕ್ಸುವಲ್ ಇದೆ. ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಎ ಸೆಕ್ಸುವಲ್ ಗೆ ನಾವು ಏನಂತ ಕರಿತೀವಿ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಶಬ್ದ ನೆನ್ಪಿಡ್ಬೇಕು, ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಎ ಸೆಕ್ಸುವಲ್ ಅಂದ್ರೆ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳೇನಪ್ಪ ಅಂದ್ರೆ ಸಂಯೋಗ ಆಗದೆ ಒಂದು ಬೇರೆ ಜೀವಿ ಉತ್ಪತ್ತಿ ಆಗ್ತದಲ್ಲ, ಅಂದ್ರೆ ಬೇರೆ ಸಸ್ಯ ಉತ್ಪತ್ತಿ ಆಗುತ್ತಲ್ಲ, ಅದಕ್ಕೆ ನಾವು ಎ ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಅದಕ್ಕೆ ವಿಶೇಷವಾಗಿ ಸಸ್ಯಗಳಲ್ಲಿ ಅದಕ್ಕೆ ಒಂದು ಶಬ್ದ ಕೊಟ್ಟಿದ್ದಾರೆ, ವೆಜಿಟೇಟಿವ್ ಪ್ರೊಪಗೇಷನ್ ಆರ್ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿತೀವಿ ನಾವು. ಯಾವುದು? ಕನ್ನಡದಲ್ಲಿ. ಓಕೆನಾ? ಇಲ್ಲಿ ನಿಮಗೆ ವೆಜಿಟೇಟಿವ್ ಪ್ರೊಪಗೇಷನ್ಸ್ ಅಲ್ಲಿ ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರೊಪಗೇಷನ್, ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ಸ್ ಬರ್ತವೆ. ಓಕೆನಾ? ನಿಮ್ಮ ಆರ್ಟಿಫಿಷಿಯಲ್ ಅಂದ್ರೆ ಕಟಿಂಗ್ಸ್, ಲೇರಿಂಗು, ಗ್ರಾಫ್ಟಿಂಗು, ಮೈಕ್ರೋ ಪ್ರೊಪಗೇಷನ್ ಆರ್ ಟಿಶ್ಯೂ ಕಲ್ಚರ್ ಇವೆಲ್ಲ ಆರ್ಟಿಫಿಷಿಯಲ್ ಆಗಿ ನಾವು ಮಾಡತಕ್ಕಂಥವು. ನಾವು ಸಸ್ಯಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಯಾವ ರೀತಿ? ಕಟಿಂಗ್ ಮಾಡಿ, ಲೇರಿಂಗ್ ಮಾಡಿ, ಗ್ರಾಫ್ಟಿಂಗ್ ಕಸಿ ಮಾಡಿ, ಅಥವಾ ನಿಮ್ಮ ಟಿಶ್ಯೂ ಕಲ್ಚರ್ ನಿಮ್ಮ ಅಂಗಾಂಶ ಕೃಷಿ ಮಾಡಿ ನಾವು ಬೇರೆ ಸಸ್ಯಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲೂ ಹೆಣ್ಣು ಗಂಡು ಆಗ್ತಾ ಇಲ್ಲ. ಯಾಕಂದ್ರೆ ಇದು ವೆಜಿಟೇಟಿವ್ ಪ್ರೊಪಗೇಷನ್ ಅಂದ್ರೆ ಎ ಸೆಕ್ಸುವಲ್. ಹಂಗಾಗಿ ಏನಪ್ಪಾ ಅಂದ್ರೆ ಹೆಣ್ಣು ಗಂಡುಗಳ ಮಿಲನ ಇಲ್ಲ. ಅದೇ ಸೆಕ್ಸುವಲ್ ಅಂತ ಬಂದಾಗ ಇಲ್ಲಿ ನಿಮಗೆ ಗ್ಯಾಮೆಟ್ ಯಾವುದು? ನಿಮ್ಮ ಪೋಲನ್ ಆಗಿರ್ಲಿ, ಪೋಲನ್ ಏನಪ್ಪಾ ಅಂದ್ರೆ ಜಸ್ಟ್ ಏನಾದ್ರೆ ಎಗ್ ಜೊತೆ ಸೇರಿ ಏನಪ್ಪಾ ಅಂದ್ರೆ ಓವರಿ ಜೊತೆ ಅಲ್ಲಿ ಸೇರಿ ಏನಪ್ಪಾ ಅಂದ್ರೆ ನಿಮಗೆ ಅಲ್ಲಿ ಫ್ರೂಟ್ ಆಗ್ತದೆ. ಇವೇನಪ್ಪಾ ಅಂದ್ರೆ ಒಟ್ಟಿನಲ್ಲಿ
ಬೇರೆ ಸಸ್ಯ ಆಗ್ತದೆ. ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಬೀಜ ಆಗ್ತದೆ, ಆ ಬೀಜ ಏನಂದ್ರೆ ಇನ್ನೊಂದು ಸಸ್ಯ ಆಗ್ತದೆ. ಜೊತೆಗೆ ಇಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಸೆಕ್ಸುವಲ್ ಅಂದ್ರೆ ಗ್ಯಾಮೆಟ್ ಗಳ ಒಂದು ಫ್ಯೂಷನ್ ಆಗ್ತದೆ. ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗಿ ಹೋಗ್ತದೆ. ಅಲ್ಲಿ ನೆಕ್ಸ್ಟ್ ನಿಮಗೆ ಪಾಲಿನೇಷನ್ ನೋಡಿ, ಇದರಲ್ಲಿ ಮತ್ತೆ ಬಂದಾಗ ನಿಮಗೆ ಪಾಲಿನೇಷನ್ ಫರ್ಟಿಲೈಸೇಷನ್ ಅಂತ ಬರ್ತದೆ. ಓಕೆನಾ, ಪಾಲಿನೇಷನ್ ಮತ್ತೆ ಫರ್ಟಿಲೈಸೇಷನ್ ಅಂತ ಬರ್ತದೆ. ಪಾಲಿನೇಷನ್ ಅಲ್ಲಿ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಂತ ಬರ್ತದೆ. ಓಕೆನಾ, ಪಾಲಿನೇಷನ್ ಆ ಪಾಲಿನೇಷನ್ ಗಳಲ್ಲಿ ಯಾವ ಏಜೆಂಟ್ ಇಂದ ಪಾಲಿನೇಷನ್ ಆದ್ರೆ ಏನಂತ ಕರಿತೀವಿ? ಝೂಫಿಲಿ, ಅನಿಮೋಫಿಲಿ, ಹೈಡ್ರೋಫಿಲಿ, ಅರ್ಥ ಆಯ್ತಾ? ಆರ್ನಿಥೋಫಿಲಿ, ಇವೆಲ್ಲ ಡೀಟೇಲ್ ಆಗಿ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಇದನ್ನ ಇಲ್ಲಿ ಕಲಿತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಎಲ್ಲಿಂದ ಕ್ವಶನ್ಸ್ ಬರ್ತಾ ಇದಾವೆ ಅಂತ ಹೇಳಿ ಗೊತ್ತಾಗ್ತಾ ಇದೆಯಾ? ಎಸ್. ನೆಕ್ಸ್ಟ್ ನಾವು ಇದೇ ರೀತಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಮುಗಿತಲ್ಲ, ಅದೇ ರೀತಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ವಿಶೇಷವಾಗಿ ಅನಿಮಲ್ಸ್ ಅಂದ್ರೆ ವಿಶೇಷವಾಗಿ ಹ್ಯೂಮನ್ ಅಂತ ಬಂದಾಗ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂಪಾರ್ಟೆಂಟ್ ನಮಗೆ. ಏನಿರ್ತದೆ ಏನಿಲ್ಲ ಅಂತ ಹೇಳಿ. ಓಕೆನಾ, ಟೆಸ್ಟಿಕಲ್ಸ್ ಇರ್ತವೆ. ಓಕೆನಾ, ಆಮೇಲೆ ಅಲ್ಲಿಂದ ಏನಪ್ಪಾ ನಿಮಗೆ ವ್ಯಾಸ ಡಿಫರೆನ್ಸ್ ಇರ್ತದೆ. ಓಕೆನಾ, ಪೆನಿಸ್ ಇರ್ತದೆ. ಟೆಸ್ಟಿಕಲ್ಸ್ ಅಲ್ಲಿ ನಿಮಗೆ ಸ್ಪರ್ಮ್ ಫಾರ್ಮೇಶನ್ ಆಗ್ತದೆ. ಓಕೆನಾ, ಎಪಿಡಿಡೈಮಸ್ ಅಂತಕ್ಕಂಥದ್ರಲ್ಲಿ ಸ್ಟೋರೇಜ್ ಆಗ್ತದೆ, ಅಲ್ಲಿ ಮೆಚ್ಯೂರ್ ಆಗ್ತದೆ. ಸೊ ಇವೆಲ್ಲ ಡೀಟೇಲ್ಸ್ ಇಂಪಾರ್ಟೆಂಟ್. ಎಲ್ಲದರಿಂದ ಬಂದು ಏನ್ ಬರ್ತದೆ? ಒಂದು ಸ್ಪರ್ಮ್ ಬರುತ್ತೆ, ಕೊನೆಗೆ ಸ್ಪರ್ಮ್ ಉತ್ಪಾದನೆ ಆಗ್ತದೆ. ಸ್ಪರ್ಮ್ ಹೆಪ್ಲಾಯ್ಡ್ ಇರ್ತದೆ ಅಂತಕ್ಕಂಥದ್ದು ಗೊತ್ತಿರ್ಬೇಕು ನಿಮಗೆ. ಓಕೆನಾ, ಹೆಪ್ಲಾಯ್ಡ್ ಅಂತಂದ್ರೆ 23 ಕ್ರೋಮೋಸೋಮ್ಸ್ ಅಂದ್ರೆ 22 ಪ್ಲಸ್ 1. ಓಕೆನಾ, 1 ಐದರ್ ಇಟ್ ಮೇ ಬಿ ಎಕ್ಸ್ ಆರ್ ಇಟ್ ಮೇ ಬಿ ವೈ. ಓಕೆನಾ, ಅದು ಎಲ್ಲಿ ಹ್ಯೂಮನ್ ರಿಪ್ರೊಡಕ್ಟಿವ್, ಅದು ಸ್ಪೆಷಲಿ ಮೇಲ್ ರಿಪ್ರೊಡಕ್ಟಿವ್ ಅಂತ ಬಂದಾಗ. ಅದೇ ಫೀಮೇಲ್ ರಿಪ್ರೊಡಕ್ಟಿವ್ ಅಂತ ಬಂದಾಗ ಸೇಮ್ ನಿಮ್ಗೆ ಅದೇ ರೀತಿ ಏನಂತಂದ್ರೆ 2 ಓವರಿ ಇರ್ತವೆ, ಆಮೇಲೆ ಫ್ಯಾಲೋಪಿಯನ್ ಟ್ಯೂಬ್ ಇರ್ತದೆ, ಯೂಟ್ರಸ್ ಇರ್ತದೆ. ಓಕೆನಾ, ಇದರಿಂದ ಓವರಿಯಿಂದ ಏನಪ್ಪಾ ಅಂದ್ರೆ ನಿಮಗೆ ಎಗ್ ಆರ್ ಓವಮ್ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಬೇಕು. ಇದು ಕೂಡ ಹೆಪ್ಲಾಯ್ಡ್ ಇರ್ತದೆ ಅಂತ ಗೊತ್ತಿರಬೇಕು. ಹೆಪ್ಲಾಯ್ಡ್ ದಟ್ ಈಸ್ ಸೇಮ್ 23 ದಟ್ ಈಸ್ 22 ಪ್ಲಸ್ 1 ಇಸ್ ಆಲ್ವೇಸ್ ಎಕ್ಸ್. ಇಲ್ಲಿ ಎಕ್ಸ್ ಆರ್ ವೈ. ಓಕೆ, ಇಲ್ಲಿ ಆಲ್ವೇಸ್ ಎಕ್ಸ್. ಇಷ್ಟು ಡೀಟೇಲ್ ಗೊತ್ತಿರಬೇಕು. ಇಲ್ಲಿ ನಾವು ಪಾಠ ಲೆಸನ್ ಮಾಡ್ಬೇಕಾದ್ರೆ ಡೀಟೇಲ್ ಆಗಿ ನೋಡೋಣಂತೆ. ಓಕೆನಾ, ಎಸ್. ಇದು ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇನ್ನ ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು? ವಾಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಕೇಳಿದ್ರೆ, ಇಲ್ಲಿ ನಿಮಗೆ ಈ ರಿಪ್ರೊಡಕ್ಷನ್ ಟೈಮ್ ಅಲ್ಲಿ ರಿಪ್ರೊಡಕ್ಷನ್ ನಿಂದ ಏನೇನು ನಿಮಗೆ ಆರೋಗ್ಯ ಸಮಸ್ಯೆಗಳಾಗ್ತವೆ ಅಥವಾ ನಿಮಗೆ ಅದರಿಂದ ತೊಂದರೆಗಳಾಗ್ತವೆ, ಅದರಿಂದ ಯಾವ ರೀತಿ ನಾವು ಉಳ್ಕೊಳ್ಬೇಕು ಅಂತಕ್ಕಂಥದನ್ನ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಕಲಿತೀವಿ. ಇಲ್ಲಿ ವಿಶೇಷವಾಗಿ ಏನ್ ಕಲಿತೀವಿ ಅಂದ್ರೆ ಗೊತ್ತಿರಲಿ, ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಫ್ಯಾಮಿಲಿ ಪ್ಲಾನಿಂಗ್. ಓಕೆನಾ, ಫ್ಯಾಮಿಲಿ ಪ್ಲಾನಿಂಗ್. ಆಮೇಲೆ ನೆಕ್ಸ್ಟ್ ನಿಮಗೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಯಾವ ಡಿಸೀಸ್ ಗಳಿದಾವೆ ಅವು. ಆಮೇಲೆ ಬಂಜೆತನ, ಇನ್ಫರ್ಟಿಲಿಟಿ. ಸಪೋಸ್ ಇನ್ಫರ್ಟಿಲಿಟಿ ಆದ್ರೆ ನಿಮಗೆ ನೆಕ್ಸ್ಟ್ ಏನ್ ಮಾಡಬೇಕು? ಐವಿಎಫ್. ಆಮೇಲೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಅಂದ್ರೆ ಗರ್ಭ ನಿರೋಧಕ ವಿಧಾನಗಳು ಯಾವಾಗಲಿ ನಿಮ್ಮ ವ್ಯಾಸಾಕ್ಟಮಿ ಆಗಿರ್ಲಿ, ಅಥವಾ ನಿಮ್ಮ ಟ್ಯೂಬ್ಯಾಕ್ಟಮಿ. ಓಕೆನಾ, ಇವೆಲ್ಲ ಗರ್ಭ ನಿರೋಧಕ ವಿಧಾನಗಳಿದಾವೆ. ಆಮೇಲೆ ಕಾಂಡಮ್ಗಳು ಬಳಸೋದಾಗಿರ್ಲಿ, ಪಿಲ್ಸ್ ಗಳು ಬಳಸೋದಾಗಿರ್ಲಿ, ಇವೆಲ್ಲ ಡೀಟೇಲ್ಸ್ ಗಳೆಲ್ಲ ಕಲಿತೀವಿ ನಾವು ಅಂದ್ರೆ ಈ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಕಲಿತೀವಿ. ಈಗ ಅರ್ಥ ಆಗ್ತಾ ಇದೆಯಾ ನಾನು ಯಾವ ರೀತಿ ಡಿವೈಡ್ ಮಾಡಿದೀನಿ ಅಂತ ಹೇಳಿ? ತಿಳ್ಕೊಳ್ಳಿ. ನೋಡಿ, ರಿಪ್ರೊಡಕ್ಷನ್ ಅಂತ ಬಂದಾಗ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್, ರಿಪ್ರೊಡಕ್ಷನ್ ಇನ್ ರಿಪ್ರೊಡಕ್ಟಿವ್ ಹೆಲ್ತ್. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನಾವು ಬಿಡಿಯಾಗಿ ಕಲಿಬೇಕು, ಅವಾಗ ನಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಎಸ್. ಈಗ 9ನೇ ಅಧ್ಯಾಯ ನೋಡಿ, ಸಪರೇಟ್ ಅಧ್ಯಾಯಗಳು ಓದಿ. ಇನ್ನು ಎಷ್ಟು ಅಧ್ಯಾಯ ಇದಾವ ಸರ್? 16 ಇದಾವ. ಆಯ್ತು, ಲಾಸ್ಟ್ ಮುಗಿದೋಗ್ಬಿಡ್ತದೆ. ಓಕೆನಾ, ಲಾಸ್ಟ್ ಅಂದ್ರೆ ಏನಪ್ಪ, ಇನ್ನೊಂದು 10 ರಿಂದ 15 ನಿಮಿಷ ಆಗುತ್ತೆ. 9ನೇ ಅಧ್ಯಾಯದಲ್ಲಿ ಏನ್ ನೋಡ್ಬೇಕು ನಾವು? ಓಕೆ, ನಾವು ಇಷ್ಟೋ ತನಕ ಏನ್ ನೋಡಿದೀವಿ ಅಂತಂದ್ರೆ ಹ್ಯೂಮನ್ ಕಂಪ್ಲೀಟ್ ಮುಗೀತ್ ಅಂತಂದ್ರೆ ಸೆಲ್ ನಿಂದ ಹಿಡ್ಕೊಂಡು ಸೈಟಾಲಜಿ, ಸೆಲ್ ಡಿವಿಷನ್ಸ್, ಆಮೇಲೆ ಟಿಶ್ಯೂ, ಓಕೆನಾ, ಹಿಸ್ಟಾಲಜಿ, ಆಮೇಲೆ ಹೆಮಟಾಲಜಿ, ಆಸ್ಟಿಯಾಲಜಿ, ಆರ್ಥ್ರಾಲಜಿ, ಆಮೇಲೆ ಯಾವುದು
ಲೈಫ್ ಪ್ರೊಸೆಸಸ್ ಎಲ್ಲ ಲೈಫ್ ಪ್ರೊಸೆಸಸ್ ಆದ್ಮೇಲೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಗ್ಲ್ಯಾಂಡ್ಸ್ ಬಗ್ಗೆ ನೋಡಿದ್ವಿ, ಆಮೇಲೆ ರೀಪ್ರೊಡಕ್ಷನ್ ನೋಡಿದ್ವಿ. ಇದೆಲ್ಲ ಹ್ಯೂಮನ್ ಮತ್ತೆ ಪ್ಲಾಂಟ್ ಮತ್ತೆ ಹ್ಯೂಮನ್ಸ್ ಅಲ್ಲಿ ಇಷ್ಟೆಲ್ಲ ಆಗ್ತವೆ. ಗೊತ್ತಾಯ್ತಲ್ಲ? ಇದಾದ ನಂತರ ಈಗ ಇದರಲ್ಲಿ ಇರ್ತಕ್ಕಂತಹ ಬೇರೆ ಚಾಪ್ಟರ್ ನಾವು ಓದೋಣ. ಏನಿದಾವೆ? ಆಹಾರ, ವೆರಿ ಇಂಪಾರ್ಟೆಂಟ್. ಅಲ್ಲೇ ನ್ಯೂಟ್ರಿಷನ್ ಅಲ್ಲಿ ಆಹಾರ ಬಂತಲ್ಲ ನಮಗೆ. ಓಕೆ, ಅದಕ್ಕಿಂತ ಮುಂಚೆನೂ ತಗೊಂಡ್ರು ಪರವಾಗಿದ್ದಿಲ್ಲ. ಬಟ್ ಏನಂದ್ರೆ ಇದು ಸಪರೇಟ್ ಚಾಪ್ಟರ್ ಆಗ್ತದೆ. ಇದೆಲ್ಲೂ ಯಾವ್ದು ಪ್ರೊಸೆಸ್ ನಮ್ಮ ದೇಹದಲ್ಲಿ ನಡೆಯಲ್ಲ. ಇದು ಆಹಾರ ಏನಪ್ಪಾ ಅಂದ್ರೆ ಎಲ್ಲ ಬೇರೆ ಕಡೆ ಸಸ್ಯಗಳಲ್ಲಿ ಬರ್ತವೆ. ಓಕೆ, ಆಹಾರದ ಘಟಕಗಳು ಯಾವ್ಯಾವ ಇದಾವೆ? ಫುಡ್ ಕಾಂಪೋನೆಂಟ್ಸ್ ಯಾವಿದಾವೆ ನೋಡಿ. ಶರ್ಕರೆಗಳು, ಕಾರ್ಬೋಹೈಡ್ರೇಟ್ಗಳು. ಎಕ್ಸಾಂಪಲ್ ನಿಮ್ಮ ಗ್ಲೂಕೋಸ್ ಆಗಿರ್ಲಿ, ಫ್ರುಕ್ಟೋಸ್ ಆಗಿರ್ಲಿ, ಗ್ಯಾಲಾಕ್ಟೋಸ್ ಆಗಿರ್ಲಿ. ಓಕೆನಾ? ಮೋನೋಸ್ಯಾಕ್ರೈಡ್, ಪಾಲಿಸ್ಯಾಕ್ರೈಡ್ ಇಲ್ಲೇ ಕಲಿತೀವಿ. ಇನ್ನು ನಿಮ್ಮ ಪ್ರೋಟೀನ್ಸ್ ಆಗಿರ್ಲಿ. ಪ್ರೋಟೀನ್ ಅಂತಂದ್ರೆ ಎಸೆನ್ಷಿಯಲ್ ಅಮೈನೋ ಪ್ರೋಟೀನ್ ನ ಮೋನೋಮರ್ಗಳಿಗೆ ನಾವೇನಂತ ಕರಿತೀವಿ? ಇಲ್ಲಿ ಗ್ಲೂಕೋಸ್ಗಳಾದ್ರೆ ಇಲ್ಲಿ ಅಮೈನೋ ಆಮ್ಲಗಳಂತ ಕರಿತೀವಿ. ಅಮೈನೋ ಆಮ್ಲಗಳಲ್ಲಿ ಎಸೆನ್ಷಿಯಲ್ ಅಮೈನೋ ಆಮ್ಲ, ಓಕೆನಾ, ನಾನ್ ಎಸೆನ್ಷಿಯಲ್. ಅರ್ಥ ಆಯ್ತಾ? ಅವಶ್ಯಕ ಅಮೈನೋ ಆಮ್ಲಗಳು, ಅನಾವಶ್ಯಕ ಅಮೈನೋ ಆಮ್ಲಗಳು. ಓಕೆ, ಅದೇ ರೀತಿ ಕೊಬ್ಬು ಕರಿತೀವಿ. ಕೊಬ್ಬು ಏನಪ್ಪ? ಫ್ಯಾಟಿ ಆಸಿಡ್ಸ್. ಇಲ್ಲಿ ಏನಪ್ಪ ಅಂದ್ರೆ ಫ್ಯಾಟಿ ಆಸಿಡ್ ಗಳ ಲಿಂಕ್ ನಿಂದ ಆಗಿರ್ತದೆ. ಅದೇ ರೀತಿ ಜೀವಸತ್ವಗಳು, ವಿಟಮಿನ್ಗಳು. ವಿಟಮಿನ್ಗಳು ಅಂತಂದ್ರೆ ನಿಮಗೆ ಎರಡು ಟೈಪ್, ಒಂದು ವಾಟರ್ ಸಾಲ್ಯುಬಲ್, ಇನ್ನೊಂದೇನಪ್ಪ ಅಂದ್ರೆ ವಾಟರ್ ಅನ್ಸಾಲ್ಯುಬಲ್. ಅಂದ್ರೆ ಏನಪ್ಪಾ ಅಂದ್ರೆ ಬೇರೆ ಇದ್ರಲ್ಲಿ ಯಾವ್ದು? ಫ್ಯಾಟ್ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್, ಇನ್ನೊಂದು ಫ್ಯಾಟ್ ಸಾಲ್ಯುಬಲ್. ವಾಟರ್ ಸಾಲ್ಯುಬಲ್ ಗೆ ಬಿ ಅಂಡ್ ಸಿ, ಇನ್ನ ADEK ಇವೆಲ್ಲ ಏನಪ್ಪಾ ಅಂದ್ರೆ ಫ್ಯಾಟ್ ಸಾಲ್ಯುಬಲ್. ಇವೆಲ್ಲ ಕಲಿತೀವಿ. ಎಲ್ಲಿ? ನಾವು ವಿಟಮಿನ್ಸ್ ಅಲ್ಲಿ ಕಲಿತೀವಿ ಡೀಟೇಲ್. ಅದೇ ರೀತಿ ನಾವು ಖನಿಜಗಳಲ್ಲಿ ಅಂತ ಬಂದಾಗ ನಿಮ್ಗೆ ಯಾವ್ದು ಬೇಕು? ಕ್ಯಾಲ್ಸಿಯಂಗೆ, ಬೋನ್ಗೆ ಕ್ಯಾಲ್ಸಿಯಂ ಬೇಕು. ಅದೇ ತರ ಥೈರಾಯ್ಡ್ಗೆ ಅಯೋಡಿನ್ ಬೇಕು. ಅದಕ್ಕೆ ಅದೇ ತರ ಬ್ಲಡ್ಗೆ ಏನ್ ಬೇಕು? ಐರನ್ ಬೇಕು. ಈ ತರ ಬೇರೆ 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 ಮಿನರಲ್ಸ್ ಗಳು. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 1, 2, 3 ನಿಮಗೆ ಸಿಲೆಬಸ್ ಡಿಕೋಡ್ ಮಾಡ್ತಾ ಇದ್ದೀನಿ. ಓಕೆನಾ? ಆ ರೀತಿ ಎಲ್ಲ ಕೂಡ ನಾವು ಮಿನರಲ್ಸ್ ಗಳ ಬಗ್ಗೆ ಕಲಿತೀವಿ. ಮತ್ತೆ ಇವು ಡಿಫಿಷಿಯನ್ಸಿ ಆದ್ರೆ ರಿಕೆಟ್ಸ್ ಬರ್ತದೆ. ಓಕೆನಾ? ಇದು ಡಿಫಿಷಿಯನ್ಸಿ ಆದ್ರೆ ನಿಮಗೆ ಗಳಗಂಡ ಬರ್ತದೆ. ಇವು ಡಿಫಿಷಿಯನ್ಸಿ ಆದ್ರೆ ನಿಮಗೆ ಅನಿಮಿಯಾ ಬರ್ತದೆ. ನೋಡಿ ಯಾವ ರೀತಿ ಇದೆ ಕನೆಕ್ಷನ್ಸ್. ಅದಾಯ್ತಾ? ಯಾವ್ದು ಬೇಕೋ ಅದು ಡಿಫಿಷಿಯನ್ಸಿ ಆದ್ರೆ ಏನ್ ಬರ್ತವೆ? ಇವೆಲ್ಲ ಎಲ್ಲಿ ಕಲಿತೀವಿ? ಮಿನರಲ್ಸ್ ಅಲ್ಲಿ ಕಲಿತೀವಿ. ಅದೇ ರೀತಿ ನಾರು ಪದಾರ್ಥಗಳು ಯಾಕೆ ಬೇಕು ಅಂದ್ರೆ ನಮಗೆ ಈ ಒಂದು ಡೈಜೆಷನ್ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ನೀರನ್ನ ಹೀರ್ಕೊಂಡ್ ಬರಬೇಕು. ಅದಷ್ಟೇ ಇಲ್ಲದಪ್ಪ ಅಂದ್ರೆ ಮೋಷನ್ ನ ಈಸಿಯಾಗಿ ಆಗ್ಬೇಕು, ಡೈಜೆಸ್ಟಿವ್ ಚೆನ್ನಾಗ್ ಆಗ್ಬೇಕಂತ ಹೇಳಿ ನಾರು ಪದಾರ್ಥನೂ ಇರ್ಬೇಕು ನಮ್ಮ ಆಹಾರದಲ್ಲಿ. ಮತ್ತೆ ನೀರು ಕೂಡ ಇರಬೇಕು ಆಹಾರದಲ್ಲಿ. ನಮಗೆ ನೀರು ಕೂಡ ಒಂದು ಇಂಪಾರ್ಟೆಂಟ್ ಘಟಕ. ಯಾಕೆಂದ್ರೆ ಅದೇನಂದ್ರೆ ಎಲ್ಲಾ ಕೂಡ ಮೇಂಟೈನ್ ಮಾಡ್ತದೆ, ಎಲ್ಲ ಬಾಡಿ ಫ್ಲೂಯಿಡ್ ನ ಮೇಂಟೈನ್ ಮಾಡ್ತದೆ. ಒಳಗಡೆ ಇರತಕ್ಕಂಥ ಕಂಪ್ಲೀಟ್ ನಿಮ್ಮ ರಕ್ತದ ಪರಿಚಲನೆ ಇದೆಯಲ್ಲ, ಅಥವಾ ಬ್ಲಡ್ ಪ್ರೆಷರ್ ಇದೆಯಲ್ಲ, ಅದು ಕೂಡ ಇದು ಮೇಂಟೈನ್ ಮಾಡ್ತದೆ ನೀರು. ಅದಕ್ಕೆ ನೀರು ಕೂಡ ಆಹಾರದಲ್ಲಿ ಇರಬೇಕು. ಇಷ್ಟು ಕಾಂಪೋನೆಂಟ್ ಗಳು ನಾವು ಆಹಾರದಲ್ಲಿ ಕಲಿತೀವಿ. ಆಹಾರದ ಘಟಕಗಳು, ಫುಡ್ ಕಾಂಪೋನೆಂಟ್ಸ್ ಅಲ್ಲಿ. ಈ ಫುಡ್ ಕಾಂಪೋನೆಂಟ್ಸ್ ಯಾವಾಗ ನೋಡಿದೀವಿ, ನೆಕ್ಸ್ಟ್ ಏನಪ್ಪ ಇನ್ನೊಂದು ಚಾಪ್ಟರ್ ಇದೆ ಚಿಕ್ಕದು, ಆಹಾರ ಕಲಬೆರಕೆ, ಫುಡ್ ಅಡಲ್ಟ್ರೇಷನ್ ಅಂತ ಬರ್ತದೆ. ಈ ಫುಡ್ ಅಡಲ್ಟ್ರೇಷನ್ಸ್ ಅಲ್ಲಿ ನಿಮಗೆ ಏನಂದ್ರೆ ಯಾವ್ಯಾವ ಫುಡ್ ಜೊತೆಗೆ ಯಾವ್ಯಾವ ಅಡಲ್ಟ್ರೇಷನ್ಸ್ ಬೆರೆಸಿರ್ತೀವಿ, ಮೆಟಾಲಿನ್, ಹಳದಿ, ಆ ತರ ಬೇರೆ ಬೇರೆ ಇದರಲ್ಲಿ. ಓಕೆನಾ? ಮತ್ತೆ ಅದನ್ನ ಆ ರೀತಿ ಅಡಲ್ಟ್ರೇಷನ್ ಆಗಬಾರ್ದು ಅಂತೇಳಿ ನಮ್ಮಲ್ಲಿ ಏನಿದೆ, FSSAI ಇದೆಯಲ್ಲ, ಫುಡ್ ಸ್ಟ್ಯಾಂಡರ್ಡ್ ಸೆಕ್ಯೂರಿಟಿ ಆಫ್ ಇಂಡಿಯಾ ಇದೆ. ಓಕೆನಾ? ಮತ್ತೆ ISI ಗಳಿದಾವೆ. ಸೊ ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ಆ ಒಂದು ಫುಡ್ ಕ್ವಾಲಿಟಿನ, ಗುಣಮಟ್ಟತೆಯನ್ನು ಅಳಿತಕ್ಕಂಥ ಕೂಡ ಎಲ್ಲ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಎಲ್ಲಿ? ಈ ಒಂದು ಚಿಕ್ಕ ಚಾಪ್ಟರ್ ಫುಡ್ ಅಡಲ್ಟ್ರೇಷನ್ಸ್ ಅಲ್ಲಿ. ಓಕೆ, ಇಲ್ಲಿಗೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ನಿಮಗೆ ಫುಡ್ ಕಾಂಪೋನೆಂಟ್ಸ್ ಅಂಡ್ ಫುಡ್ ಅಡಲ್ಟ್ರೇಷನ್ ಕಂಪ್ಲೀಟ್ ಆಯ್ತು. ಅರ್ಥ ಆಗ್ತಾ ಇದೆಯಾ? ಒನ್ ಬೈ ನೋಡ್ತಾ ಇದೀವಿ ನಾವು. ಎಸ್, ಮೊದಲು ಆರ್ಗನ್, ಹ್ಯೂಮನ್ ಮತ್ತೆ ಪ್ಲಾಂಟ್ ಕಂಪ್ಲೀಟ್ ಸಿಸ್ಟಮ್ ನೋಡಿದೀವಿ. ಆಮೇಲೆ ಸ್ವಲ್ಪ ಫುಡ್ ಬಗ್ಗೆ ನೋಡಿದೀವಿ. ಈಗ ಈ 2 ಚಾಪ್ಟರ್ ಒಂದೇ ಸಾರಿ ಓದ್ಬೇಕು. ಯಾವುದು? 11, 12 ನೋಡಿ ಕನೆಕ್ಷನ್ ಹೆಂಗಿದೆ. 9, 10 ಒಂದೇ ಸಾರಿ ಓದ್ಬೇಕು. 11, 12 ಒಂದೇ ಸಾರಿ ಓದ್ಬೇಕು. ಏನ್ ಸರ್ 11 ಅಂತಂದ್ರೆ ಇಲ್ಲಿ ನೋಡಿ, ಟ್ಯಾಕ್ಸಾನಮಿ ಅಂಡ್ ಲಿವಿಂಗ್ ಕಿಂಗ್ಡಮ್ಸ್. ಓಕೆನಾ? ವರ್ಗೀಕರಣ ಶಾಸ್ತ್ರ ಮತ್ತು ಜೀವಿ ಸಾಮ್ರಾಜ್ಯಗಳು. ಏನು ಇದ್ರ ಬಗ್ಗೆ ನೋಡೋಣ. ವರ್ಗೀಕರಣ ಮತ್ತು ಜೀವಿ ಸಾಮ್ರಾಜ್ಯಗಳು. ವರ್ಗೀಕರಣ, ಟ್ಯಾಕ್ಸಾನಮಿ ಅಂದ್ರೇನು? ಟ್ಯಾಕ್ಸಾನಮಿ ಅಂದ್ರೇನು? ಐಡೆಂಟಿಫೈಯಿಂಗ್ ಅಂಡ್ ಗ್ರೂಪಿಂಗ್ ಅಂಡ್ ಗಿವಿಂಗ್ ದ ಸೈಂಟಿಫಿಕ್ ನೇಮ್ಸ್. ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್ ಅಂಡ್ ಸಪರೇಟಿಂಗ್ ಅಂಡ್ ಗಿವಿಂಗ್ ದ ಸೈಂಟಿಫಿಕ್ ನೇಮ್ ಈಸ್ ನೋನ್ ಆಸ್, ಯು ಕ್ಯಾನ್ ಸೇ, ಟ್ಯಾಕ್ಸಾನಮಿ. ಅಂದ್ರೆ ಜೀವಿಗಳನ್ನ ಗುರುತಿಸಿ ಅವುಗಳನ್ನ ಒಂದು ಗುಂಪು ಮಾಡಿ ಅವುಗಳಿಗೆ ಇಂಥದೇ ಹೆಸರು ಕೊಡೋದು, ವೈಜ್ಞಾನಿಕ ಹೆಸರುವೆಲ್ಲ ಕೊಡೋದು, ಇದೇ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಸೊ ಟ್ಯಾಕ್ಸಾನಮಿಯ ಫಾದರ್ ಯಾರು ಅಂತಂದ್ರೆ ಕರೋಲಸ್ ಲೀನಿಯಸ್ ಅಂತಕ್ಕಂಥವ್ರು. ಯಾಕೆ ಅಂದ್ರೆ ಇಲ್ಲಿ ಏನೇನು ಕರಿತೀವಿ ನಾವು ನೋಡಿ, ಇಲ್ಲಿ ಈ ಒಂದು ಟ್ಯಾಕ್ಸಾನಮಿಕ್
ನಿಮಗೆ ಮಜಲುಗಳು ಅಂತ ಬರ್ತವೆ. ವರ್ಗೀಕರಣ ಏನಪ್ಪಾ ನಿಮಗೆ ಮಜಲುಗಳು ಬರ್ತವೆ. ಅಲ್ಲಿ ಯಾವುದು ಸ್ಪೀಸೀಸ್ ಇಂದ ಇಟ್ಕೊಂಡು ಜೀನಸ್, ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಓಕೆನಾ, ಆರ್ಡರ್, ಕ್ಲಾಸು, ಫೈಲಮ್, ಕಿಂಗ್ಡಮ್, ಡೊಮೈನ್, ಇಷ್ಟೆಲ್ಲವೂ ಕೂಡ ನೋಡ್ತೀವಿ ನಾವು. ಎಲ್ಲಿ ನೋಡ್ತೀವಿ? ಇದೇ ಒಂದು ಟ್ಯಾಕ್ಸಾನಮಿ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ನೇಮ್ ನೋಡ್ತೀವಿ. ಸೈಂಟಿಫಿಕ್ ನೇಮ್ ಅಂದ್ರೆ ಫಸ್ಟ್ ಜೀನಸ್ ಇರ್ತದೆ, ಆಮೇಲೆ ಸ್ಪೀಸೀಸ್ ಇರ್ತದೆ. ಓಕೆನಾ, ಜೀನಸ್ ಕ್ಯಾಪಿಟಲ್ ಇರ್ತದೆ, ಸ್ಪೀಸೀಸ್ ಎಲ್ಲವೂ ಕೂಡ ಸ್ಮಾಲ್ ಇರ್ತದೆ. ಇವೆಲ್ಲ ಕೂಡ ಕಲಿತೀವಿ ಎಲ್ಲಿ? ಟ್ಯಾಕ್ಸಾನಮಿಕ್ ಕ್ಲಾಸಿಫಿಕೇಶನ್ಸ್ ಅಲ್ಲಿ. ಇದ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಕೆಲವೊಂದು ಇರ್ತಕ್ಕಂಥ ಸೈಂಟಿಫಿಕ್ ನೇಮ್ಗಳು, ಈ ಸೆಂಟಾಲಮ್ ಆಲ್ಬಮ್ ಶ್ರೀಗಂಧ, ಮ್ಯಾಂಜಿಫೆರಾ ಇಂಡಿಕಾ ಮ್ಯಾಂಗೋ, ಅರ್ಥ ಆಯ್ತಲ್ಲ? ಈ ರೀತಿ ಹೋಮೋಸೆಪಿಯನ್ ನಾವು. ಸೊ ಇವೆಲ್ಲ ಎಲ್ಲಿ ಬಂತು? ಇವೆಲ್ಲ ಈ ಚಾಪ್ಟರ್ ಅಲ್ಲಿ ಕಲಿತೀವಿ ನಾವು. ಎಲ್ಲಿ? ಟ್ಯಾಕ್ಸಾನಮಿ. ಈ ಟ್ಯಾಕ್ಸಾನಮಿದಲ್ಲಿ ಇದನ್ನೆಲ್ಲ ಕಲ್ತು ನಾವು ಅಪ್ ಟು ಏನಪ್ಪಾ ಅಂದ್ರೆ ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಓಕೆನಾ, ಆರ್ಡರ್, ಕ್ಲಾಸು, ಫೈಲಮ್, ಕಿಂಗ್ಡಮ್ ಓದ್ತೀವಲ್ಲ. ಆ ಎಲ್ಲ ನೆಕ್ಸ್ಟ್ ಏನಪ್ಪಾ ಆ ಕಿಂಗ್ಡಮ್ ಗಳಿದಾವಲ್ಲ, ಡೊಮೈನ್ಗಳು, ಸಪರೇಟ್ ಏನಪ್ಪಾ ಅಂದ್ರೆ ಸಪರೇಟ್ ಚಾಪ್ಟರ್ ನೋಡ್ತೀವಿ. ಟ್ಯಾಕ್ಸಾನಮಿದಲ್ಲಿ ಅಷ್ಟೇ ನೋಡೋದು. ಅದಾದ ನಂತರ ಏನಪ್ಪಾ ಅಂದ್ರೆ ಏನು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ಇದೆಯಲ್ಲ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಇದು ಸಪರೇಟ್ ಇಲ್ಲಿ ನೋಡ್ತೀವಿ ನಾವು. ಯಾವ್ಯಾವ ಇದಾವೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ಯಾರು ಕೊಟ್ಟಿದ್ದಾರೆ? 5 ಕಿಂಗ್ಡಮ್ಸ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು? ಆರ್.ಎಚ್. ವಿಟೇಕರ್, ರಾಬರ್ಟ್ ವಿಟೇಕರ್. ಆರ್.ಎಚ್. ವಿಟೇಕರ್ ಅವರು ಕೊಟ್ಟಿರ್ತಕ್ಕಂಥ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ಅನ್ನ ಡೀಟೇಲ್ ಆಗಿ ನೋಡ್ತೀವಿ. ಅದು ಎಲ್ಲಿಂದ? ಮೊನೆರಾ ಇಂದ ಹಿಡ್ಕೊಂಡು ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟ್, ಎನಿಮಲಿಯಾ. ಅಂದ್ರೆ ಮೊನೆರಾದಲ್ಲಿ ನಾವೇನ್ ನೋಡ್ತೀವಿ? ಮೊನೆರಾದಲ್ಲಿ ಬ್ಯಾಕ್ಟೀರಿಯಾಗಳು ನೋಡ್ತೀವಿ. ಬ್ಯಾಕ್ಟೀರಿಯಾಗಳು ಅಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಜೀವಿಗಳನ್ನ ಒಂದ್ಸಲ ಸಪರೇಟ್ ವರ್ಗೀಕರಣ ಮಾಡ್ಬಿಡ್ತೀವಿ. ಅದಕ್ಕೆ ವರ್ಗೀಕರಣ ಶಾಸ್ತ್ರ ಸಪರೇಟ್ ಮಾಡಿ ನೀನ್ ಇದ್ರಲ್ಲಿ ಹೋಗು, ನೀನ್ ಇದ್ರಲ್ಲಿ ಹೋಗು, ನೀನ್ ಇದ್ರಲ್ಲಿ ಹೋಗು ಅಂತ ಕಳಿಸ್ತೀವಿ. ಅರ್ಥ ಆಯ್ತಾ? ಆ ರೀತಿ ಕಳಿಸಿ ಕೊನೆಗೆ 5 ಸಾಮ್ರಾಜ್ಯಗಳು ಮಾಡ್ತೀವಿ, 5 ಕಿಂಗ್ಡಮ್ಸ್ ಗಳು ಮಾಡ್ತೀವಿ. ಅವೇ ಯಾವುವು ಅಂತಂದ್ರೆ ಇವೆಲ್ಲ ಡೀಟೇಲ್ಸ್ ಆಗಿದೆ ನೋಡ್ರಿ, ಅವೇ. ಓಕೆ, ಅದರಲ್ಲಿ ಯಾವುದು? ಮೊನೆರಾದಲ್ಲಿ ಬ್ಯಾಕ್ಟೀರಿಯಾ, ಮತ್ತೆ ಬ್ಲೂ ಗ್ರೀನ್ ಅಲ್ಗೆ, ನೀಲಿ ಹಸಿರು ಶೈವಲಗಳು, ಆಮೇಲೆ ಮೈಕೋಪ್ಲಾಸಮ್, ಇವೆಲ್ಲ ಮೊನೆರಾದಲ್ಲಿ ಕಳಿಸ್ತೀವಿ. ನಂತರ ಪ್ರೊಟಿಸ್ಟಾದಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ನೋಡಿ ಪ್ರೋಟೋಜೋವಾ ಅಂದ್ರೆ ಆದಿಜೀವಿಗಳನ್ನ ಕಳಿಸ್ತೀವಿ. ಮೈಕೋಟಾದಲ್ಲಿ ನಿಮಗೆ ಫಂಗಸ್ ಶಿಲೀಂಧ್ರಗಳನ್ನ ಅದರಲ್ಲಿ ಇಡ್ತೀವಿ. ಸಸ್ಯಗಳಲ್ಲಿ ಸಸ್ಯ ಸಾಮ್ರಾಜ್ಯದಲ್ಲಿ ಸಸ್ಯಗಳನ್ನ ಇಡ್ತೀವಿ, ಪ್ರಾಣಿ ಸಾಮ್ರಾಜ್ಯದಲ್ಲಿ ಪ್ರಾಣಿಗಳನ್ನ ಇಡ್ತೀವಿ. ಅರ್ಥ ಆಯ್ತಾ? ಇದನ್ನೆಲ್ಲ ಡಿಟೇಲ್ ಆಗಿ ನೋಡ್ತೀವಿ ನಾವು. ಇದರಲ್ಲಿ ಯಾವ್ಯಾವ ಬರ್ತಾರೆ, ಏನೇನು ಅಂತೇಳಿ. ಮತ್ತೆ ನೀವು ಹಂಗೋದ್ರೆ ಈ ಸಸ್ಯಗಳಲ್ಲಿ ಬಂದ್ರೆ ಮತ್ತೇನಪ್ಪಾ ಅಂದ್ರೆ ಸಪರೇಟ್ ಆಗಿ ನಾವೇನ್ ಕಲಿತೀವಿ ಅಂದ್ರೆ ಟ್ಯಾಲೋಫೈಟ್ಸ್, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ಅಂತ ಅದರಲ್ಲಿ ಡೀಟೇಲ್ ಕಲಿತೀವಿ. ಎಲ್ಲಿ ಚಾಪ್ಟರ್ಗಳು ಬಂದಾಗ 100% ಕವರ್ ಮಾಡ್ತೀವಿ, ಅಲ್ಲಿಂದನೇ ಕ್ವಶನ್ಸ್ ಬರೋದು. ಆಮೇಲೆ ಪ್ರಾಣಿ ಸಾಮ್ರಾಜ್ಯ ಅಂತ ಬಂದಾಗ ಕಾರ್ಡೇಟಾ, ನಾನ್ ಕಾರ್ಡೇಟಾ ಅಂದ್ರೆ ಕಶೇರುಕಗಳು, ಅಕಶೇರುಕಗಳಲ್ಲಿ ಬಂದಾಗ ಸ್ಪಂಜು ಪ್ರಾಣಿಗಳು, ಕುಟುಕುವಂತಗಳು, ದುಂಡು ಹುಳುಗಳು, ಚಪ್ಪಟೆ ಹುಳುಗಳು, ವಲಯವಂತಗಳು, ಸಂಧಿಪದಿಗಳು, ಆಮೇಲೆ ಮೃದ್ವಂಗಿಗಳು, ಕಂಟಕ ಚರ್ಮಿಗಳು, ಅಕಶೇರುಕಗಳು. ಇವೆಲ್ಲ ಕಶೇರುಕಗಳಲ್ಲಿ ಬಂದಾಗ ಮೀನುಗಳು, ಉಭಯವಾಸಿಗಳು, ಮತ್ತೆ ಮೀನುಗಳು, ಉಭಯವಾಸಿಗಳು, ಆಮೇಲೆ ರೆಪ್ಟೈಲ್ಸ್ ಅಂದ್ರೆ ನಿಮ್ಮ ಏನಂತ ಕರಿತೀರಿ ಉಭಯವಾಸಿಗಳಾದ್ಮೇಲೆ ರೆಪ್ಟೈಲ್ಸ್, ಆಮೇಲೆ ಬರ್ಡ್ಸ್, ಮ್ಯಾಮಲ್ಸ್ ಅಂದ್ರೆ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಬರ್ಡ್ಸ್, ಮ್ಯಾಮಲ್ಸ್. ಇವೆಲ್ಲ ಕೂಡ ಕಲಿತೀವಿ ಎಲ್ಲಿ? ಕಶೇರುಕಗಳಲ್ಲಿ, ಕಾರ್ಡೇಟಾಗಳಲ್ಲಿ. ಇಷ್ಟು ಕಂಪ್ಲೀಟ್ ಆಯ್ತು. ಮೊನೆರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಅನಿಮಲಿಯಾ. ಅರ್ಥ ಆಯ್ತಾ? ಇದೆರಡು ಒಂದೇ ಸಾರಿ ಓದ್ಬೇಕು. ಓಕೆ, ನೆಕ್ಸ್ಟ್ ಈಗ 9, 10, 12 ಆಯ್ತು. 9, 10 ಒಂದೇ ಸಾರಿಗೆ, 11, 12 ಒಂದೇ ಸಾರಿಗೆ. ನೆಕ್ಸ್ಟ್ 12 ಆದ್ಮೇಲೆ 13 ಲಾಸ್ಟ್ ಸೈಡ್ ಇದು. ಓಕೆ, ಇಲ್ಲಿ ಏನೇನು ಕಲಿತೀರಿ ನೀವು? ಇಲ್ಲಿ ಏನೇನು ಕಲಿತೀರಿ ಅಂತಂದ್ರೆ ಇಲ್ಲಿ ನೋಡಿ, ಈಗ ಸೂಕ್ಷ್ಮಾಣು ಜೀವಶಾಸ್ತ್ರ ಮತ್ತೆ ರೋಗಶಾಸ್ತ್ರ ನಾವೊಂದು ಲಿಂಕ್ ಇದೆ. ಯಾಕೆ ಇಲ್ಲೇ ಕಲಿಬೇಕು ಅಂತಂದ್ರೆ ಇದಕ್ಕಿಂತ ಜಸ್ಟ್ ಈಗ ತಾನೇ ಏನ್ ನೋಡ್ಕೊಂಡ್ ಬಂದ್ರೆ ನೀವು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನೋಡ್ಕೊಂಡ್ ಬಂದ್ರಲ್ಲ, ನಿಮ್ಗೆ ತಲೆಯಾಗಿರ್ತದೆ. ಮೊನೆರಾ ಇಲ್ಲಿ ಬ್ಯಾಕ್ಟೀರಿಯಾಗಳು ಬರ್ತವೆ, ಸೂಕ್ಷ್ಮಾಣು ಜೀವಿ ಬ್ಯಾಕ್ಟೀರಿಯಾ ಕೂಡ ಒಂದು ಸೂಕ್ಷ್ಮಾಣು ಜೀವಿ. ಅದಕ್ಕೆ ಡೈರೆಕ್ಟ್ ನೀವು ಅದನ್ನ ಓದಿ ಇದನ್ನ ಓದ್ಬೇಕು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಗೊತ್ತಿರ್ಲಿ. ನೆಕ್ಸ್ಟ್ ವೈರಸ್ಗಳು, ಶಿಲೀಂಧ್ರಗಳು ಬೇರೆ ಬೇರೆ ಎಲ್ಲೆಲ್ಲಿ ಬರ್ತವೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೂಕ್ಷ್ಮಾಣು ಜೀವಿಗಳಂತ ಬಂದಾಗ ಈ 5 ಸೂಕ್ಷ್ಮಾಣು ಜೀವಿಗಳು ಇಂಪಾರ್ಟೆಂಟ್. 5 ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಬಂದಾಗ ಅದಕ್ಕೆ ಇವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಇವುಗಳಿಂದ ರೋಗಗಳೇನು ಬರ್ತಾವಲ್ಲ ಆ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಥಾಲಜಿ ಅಂತ ಕರಿತೀವಿ. ಸೊ ಹಾಗಾಗಿ ಸೂಕ್ಷ್ಮಾಣು ಜೀವಿ ಶಾಸ್ತ್ರ,
ರೋಗಶಾಸ್ತ್ರ, ಮೈಕ್ರೋಬಯಾಲಜಿ, ಪೆಥಾಲಜಿ. ಯು ಶುಡ್ ಸ್ಟಡಿ ಸೈಮಲ್ಟೇನಿಯಸ್ಲಿ. ಇವುಗಳು ಅಂದ್ರೇನು, ಇವುಗಳಿಂದ ಏನ್ ರೋಗ ಬರ್ತವೆ? ಎಕ್ಸಾಂಪಲ್ ಬ್ಯಾಕ್ಟೀರಿಯಾಗಳು ಯಾವ ಬರ್ತವೆ ನಿಮಗೆ? ಟೈಫಾಯ್ಡ್ ಬರುತ್ತೆ, ಓಕೆನಾ. ಟ್ಯೂಬರ್ಕ್ಯುಲೋಸಿಸ್ ಬರ್ತದೆ, ಟೆಟಾನಸ್ ಬರುತ್ತೆ, ಓಕೆನಾ. ಆಮೇಲೆ ನಿಮೋನಿಯಾ ಬರ್ತದೆ, ಪ್ಲೇಗ್ ಬರ್ತವೆ, ಇವೆಲ್ಲ ಬ್ಯಾಕ್ಟೀರಿಯಾಗಳಿಂದ. ಅದೇ ವೈರಸ್ಗಳಿಂದ ಈಗ ಜಸ್ಟ್ ಇದೆಯಲ್ಲ, ಕೊರೋನಾ ವೈರಸ್ ಆಗಿರ್ಲಿ, ಅಥವಾ ನಿಫಾ ವೈರಸ್ ಆಗಿರ್ಲಿ, ಓಕೆ, ಅಥವಾ ವೆಸ್ಟ್ ನೈಲ್ ಫ್ಲೇವರ್ ವೈರಸ್ ಆಗಿರ್ಲಿ, ಅಥವಾ ಜಿಕಾ ವೈರಸ್ ಆಗಿರ್ಲಿ, ಅಥವಾ ನಿಮ್ಮ ಹೇಡ್ಸ್ ವೈರಸ್ ಆಗಿರ್ಲಿ, HIV ಅಥವಾ ಹೆಪಟೈಟಿಸ್, ಇವೆಲ್ಲ ವೈರಸ್ಗಳ ಬಗ್ಗೆ. ಇನ್ನು ಶಿಲೀಂಧ್ರಗಳು, ನಿಮ್ಮ ರಿಂಗ್ ವರ್ಮ್ಸ್, ಕಜ್ಜಿ, ಅರ್ಥ ಆಯ್ತಾ, ಅಥವಾ ಬ್ಲಾಕ್ ಫುಟ್ ಡಿಸೀಸಸ್, ಅಥವಾ ಮಥುರಾ ಫುಟ್, ಇವೆಲ್ಲ ಇದಾವಲ್ಲ, ಇವೆಲ್ಲ ಫಂಗಸ್ ಇಂದ ಬರ್ತವೆ. ಆದಿಜೀವಿಗಳು, ನಿಮ್ಮ ಮಲೇರಿಯಾ ಇರ್ತಕ್ಕಂಥದ್ದು, ಮಲೇರಿಯಾ ಆಗಿರ್ಲಿ, ಅಥವಾ ಯಾವ್ದು ನಿಮ್ಮ ಕಾಲಾಜಾರ ಆಗಿರ್ಲಿ, ಮಲೇರಿಯಾ ಅಥವಾ ಕಾಲಾಜಾರ, ಅಥವಾ ಸ್ಲೀಪಿಂಗ್ ಸಿಕ್ನೆಸ್, ನಿದ್ರಾ ರೋಗ ಆಗಿರ್ಲಿ, ಅಥವಾ ನಿಮ್ಮ ಆಮಶಂಕೆ ಅಂದ್ರೆ ಡಿಸೆಂಟ್ರಿ, ಇವೆಲ್ಲ ಕೂಡ ಆದಿಜೀವಿಗಳಿಂದ ಬರ್ತದೆ. ಬಟ್ ಇದರಿಂದ ಮಾತ್ರ ನಿಮಗೆ ಯಾವುದೇ ರೋಗ ಬರೋದಿಲ್ಲ, ಗೊತ್ತಿರ್ಲಿ. ಇವೆಲ್ಲ ಕೂಡ ರೋಗಗಳು, ಇದರಿಂದ ರೋಗ ಬರೋದಿಲ್ಲ, ಅದು ಬೆನಿಫಿಟ್ ನಮ್ಗೆ. ಯಾವುದು? ಅಲ್ಲಿಗೆ ಅಂತಕ್ಕಂಥದ್ದು. ಓಕೆ, ಇದೆಲ್ಲ ಇದ್ರಲ್ಲಿ ಕಲಿತೀವಿ. ಇಲ್ಲಿಗೆ ಒಂದು ಬೇರೆ ರೀತಿ ಕಂಪ್ಲೀಟ್ ಆಯ್ತು ನೋಡಿ. ಅರ್ಥ ಆಗ್ತಾ ಇದೆಯಾ? ಒನ್ ಬೈ ಒನ್ ಕಲಿತಾ ಇದ್ವಿ ನಾವು. ಓ, ಮನುಷ್ಯನ ಬಗ್ಗೆ, ಪ್ಲಾಂಟ್ ಬಗ್ಗೆ ಸ್ಟಡಿ ಮಾಡಿದೀವಿ. ಆಮೇಲೆ ಏನಪ್ಪಾ ಅಂದ್ರೆ ನೋಡಿ, ಆಹಾರದ ಬಗ್ಗೆ ನೋಡಿದೀವಿ, ಓಕೆನಾ. ಆಮೇಲೆ ಏನಪ್ಪಾ ಅಂತಂದ್ರೆ ವರ್ಗೀಕರಣ ಶಾಸ್ತ್ರದ ಬಗ್ಗೆ ನೋಡಿದೀವಿ, ಎಲ್ಲ ರೀಪ್ರೊಡಕ್ಷನ್ಸ್ ಇವೆಲ್ಲ ನೋಡಿದೀವಿ, ಅದೆಲ್ಲ ಆಯ್ತು, ಮನುಷ್ಯನ ಮುಗೀತು. ಆಹಾರ ನೋಡಿದೀವಿ, ಆಮೇಲೆ ವರ್ಗೀಕರಣ ನೋಡಿದೀವಿ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ಸ್ ನೋಡಿದೀವಿ. ಅದಾದ ನಂತರ ಮತ್ತೆ ನೆಕ್ಸ್ಟ್ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಡಿಸೀಸಸ್ ನೋಡಿದೀವಿ. ಅರ್ಥ ಆಯ್ತಾ? ಈ ಕಂಪ್ಲೀಟ್ ಆಯ್ತು. ಇದು ನಂತರ ನೆಕ್ಸ್ಟ್ ಮುಂದುವರೆದಿರ್ತಕ್ಕಂಥ ಭಾಗ ಬಯಾಲಜಿಯಲ್ಲಿ ವೆರಿ 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 ಇಂಪಾರ್ಟೆಂಟ್, ತಳಿಶಾಸ್ತ್ರ. ಜೆನೆಟಿಕ್ಸ್, ದ ಸ್ಟಡಿ ಆಫ್ ಹೆರಿಡಿಟಿ ಅಂಡ್ ವೇರಿಯೇಷನ್ಸ್. ಇದಕ್ಕೆ NCERT ಹಿಂಗೆ ಕೊಟ್ಟಿದ್ದಾರೆ, ಹೆರಿಡಿಟಿ ಅಂಡ್ ವೇರಿಯೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸ್ಟಡಿ ಆಫ್ ಹೆರಿಡಿಟಿ ಅಂಡ್ ವೇರಿಯೇಷನ್ಸ್ ಅಂತ ಕೊಟ್ಟಿದ್ದಾರೆ, ಓಕೆನಾ. ಸೊ ಅದು ಜೆನೆಟಿಕ್ಸ್. ಈ ಜೆನೆಟಿಕ್ಸ್ ಅಲ್ಲಿ ಏನ್ ಕಲಿತೀವಿ ನಾವು? ಜೆನೆಟಿಕ್ಸ್ ಅಲ್ಲಿ ಏನ್ ಕಲಿತೀವಿ ಅಂದ್ರೆ, ಜೆನೆಟಿಕ್ಸ್ ಅಲ್ಲಿ ಏನ್ ಕಲಿತೀವಿ? ಫಾದರ್ ಆಫ್ ಜೆನೆಟಿಕ್ಸ್ ಮೆಂಡಲ್, ಗ್ರೇಗರ್ ಜಾನ್ ಮೆಂಡಲ್ ಇದರಲ್ಲ. ಇಲ್ಲೇನೇನು ಕಲಿತೀವಿ ನಾವು ಜೆನೆಟಿಕ್ಸ್ ಅಲ್ಲಿ? ಮೆಂಡಲ್ ಲಾಸ್ ನ ಕಲಿತೀವಿ. ಮೆಂಡಲ್ ಅವರ ಲಾಸ್ ಕಲಿತೀವಿ. ಲಾಸ್, ಅದು ಲಾ ಆಫ್ ಇನ್ಹೆರಿಟೆನ್ಸ್ ಆಗಿರ್ಲಿ, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಗಿರ್ಲಿ, ಲಾ ಆಫ್ ಸಪರೇಷನ್ ಆಗಿರ್ಲಿ, ಅಲ್ಲ ಅಲ್ಲಿ ಕಲಿತೀವಿ, ಓಕೆನಾ. ಮೆಂಡಲ್ ಲಾಸ್ ಕಲಿತೀವಿ. ಅದೇ ಮೋನೋಹೈಬ್ರಿಡ್ ಕ್ರಾಸ್ ಆಗಿರ್ಲಿ, ಮೋನೋಹೈಬ್ರಿಡ್ ಮತ್ತೆ ಡೈಹೈಬ್ರಿಡ್ ಕ್ರಾಸ್ ಗಳನ್ನ ಕಲಿತೀವಿ. ಇದಾದ ನಂತರ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಲಿಂಗ ನಿರ್ಧರಣೆ. ಸೆಕ್ಸ್ ಡಿಟರ್ಮಿನೇಷನ್, ಅದು ಮೇಲ ಅದು ಫಿಮೇಲ ಅಂತ ಕಲಿತೀವಿ. ಅರ್ಥ ಆಯ್ತಾ? ಗಂಡು ಅಥವಾ ಹೆಣ್ಣು ಅಂತ ಕಲಿಬೇಕು. ಯಾವ್ದ್ರಲ್ಲಿ ನೋಡ್ಬೇಕು? XX ಆರ್ XY ಅಂತ ತಿಳ್ಕೊಂಡು ನೋಡ್ತೀವಿ. ಎಲ್ಲಿ ಏನಪ್ಪಾ ಅಂದ್ರೆ ಈ ಜೆನೆಟಿಕ್ಸ್ ಅಲ್ಲಿ ಕಲಿತೀವಿ ನಾವು ಡೀಟೇಲ್ ಆಗಿ. ಇದು ಜೆನೆಟಿಕ್ಸ್. ಇದಾದ ನಂತರ ಏನಪ್ಪಾ ಅಂದ್ರೆ ಇಲ್ಲೇ ಜೆನೆಟಿಕ್ಸ್ ಅಲ್ಲಿ ನಿಮಗೆ ಮತ್ತೆ ಗೊತ್ತಿರಲಿ, ನಿಮಗೆ 2 ಚಾಪ್ಟರ್ ಕಲಿತೀವಿ. ಜೆನೆಟಿಕ್ಸ್ ಆದ ನಂತರ ನೆಕ್ಸ್ಟ್ ಇಮಿಡಿಯೇಟ್ ಏನಿದೆ ನೋಡಿ, ಕೋಶ ಕೇಂದ್ರೀಯ ಆಮ್ಲಗಳು. ಬಹಳ ಜನ ಜೆನೆಟಿಕ್ಸ್ ಅಲ್ಲಿ ಅಲ್ಲೇ DNA ಓದಕ್ ಹೋಗ್ತಾರೆ, ಬಟ್ DNA ಸಪರೇಟ್ ಓದ್ಬೇಕು ನಾವು. ಅರ್ಥ ಆಯ್ತಾ? DNA ಸಪರೇಟ್ ಓದ್ಬೇಕು. ಎಲ್ಲಿ ಅಂದ್ರೆ ಕೋಶ ಕೇಂದ್ರೀಯ ಆಮ್ಲಗಳು. ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಸಪರೇಟ್ ಓದ್ಬೇಕು. ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಸಪರೇಟ್ ಓದಿದಾಗ ನಮಗೆ ಏನಪ್ಪಾ ಅಂದ್ರೆ DNA ಅಂತಕ್ಕಂಥದ್ದು ಒಂದು ನ್ಯೂಕ್ಲಿಕ್ ಆಸಿಡ್, RNA ಅಂತಕ್ಕಂಥದ್ದು ಒಂದು ನ್ಯೂಕ್ಲಿಕ್ ಆಸಿಡ್. ಅರ್ಥ ಆಗ್ತಾ ಇದೆಯಾ? ಇಲ್ಲೇ ಬೇಕಿದ್ರೆ ನಿಮಗೆ ನ್ಯೂಕ್ಲಿಕ್ ಆಸಿಡ್ಸ್ ಅಥವಾ ಜೆನೆಟಿಕ್ಸ್ ಅಲ್ಲಿ ಓದ್ಬೇಕಾದಾಗ ಕ್ರೋಮೋಸೋಮಲ್ ಅಬರೇಷನ್ಸ್ ಕೂಡ ಓದ್ತೀವಿ ನಾವು. ಅರ್ಥ ಆಯ್ತಾ? ಟರ್ನರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಕ್ಲಿನಿಫೆಲ್ಟರ್ ಸಿಂಡ್ರೋಮ್ಸ್, ಇವೆಲ್ಲ ಏನಪ್ಪಾ ಅಂದ್ರೆ ಈ ಜೆನೆಟಿಕ್ಸ್ ಮತ್ತೆ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಬರ್ತವೆ. ಓಕೆ, ಇದಾದ ನಂತರ ಕೊನೆಗೆ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಜೀವ ವಿಕಾಸ ಅಂದ್ರೆ ಎವಲ್ಯೂಷನ್ ಆಫ್ ಲೈಫ್ ಅಂತ ಬರ್ಬೇಕಿದೆ. ಎವಲ್ಯೂಷನ್ ಆಫ್ ಲೈಫ್ ಅಂತ ಬರ್ಬೇಕು. ಹಾಗಾದ್ರೆ ಇಲ್ಲಿವರೆಗೂ ಕಲ್ಕೊಂಡ್ ಬಂದ್ರಲ್ಲ, ಇಷ್ಟೆಲ್ಲ ನೋಡಿರಲ್ಲ ನೀವು, ಇದು ಮೊದ್ಲಿಂದ ಇಲ್ಲಿವರೆಗೂ ಹಂಗೆ ಇತ್ತಾ ಅಥವಾ ಮೊದಲೇನಾದ್ರೂ ಬಹಳ ಸಿಂಪಲ್ ಇತ್ತು, ಈಗ ಏನಾದ್ರೂ ಬಹಳ ಕಾಂಪ್ಲಿಕೇಟೆಡ್ ಆಗಿದೆಯಾ? ಇದಕ್ಕೆ ಪುರಾವೆಗಳು ಏನು, ಏನೇನು ಸಾಕ್ಷಿಗಳು ಯಾರ್ಯಾರು ಅಂತ ಕೇಳಿದ್ರೆ ಇಲ್ಲಿ ಬರ್ತದೆ ನಿಮಗೆ. ಅವಾಗ ಫಾದರ್ ಆಫ್ ಎವಲ್ಯೂಷನ್ ಯಾರು? ಚಾರ್ಲ್ಸ್ ಡಾರ್ವಿನ್ ಫಾದರ್ ಆಫ್ ಎವಲ್ಯೂಷನ್ ನ ಫಾದರ್ ಚಾರ್ಲ್ಸ್ ಡಾರ್ವಿನ್, ಓಕೆನಾ. ಇವ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ನಾವು. ಇವ್ರಿಗಿಂತ ಮುಂಚೆ ಯಾರಪ್ಪ ಅಂದ್ರೆ ಲೆಮಾರ್ಕ್ ಬರ್ತಾರೆ. ಲೆಮಾರ್ಕ್ ನ ಸಿದ್ಧಾಂತಗಳು ಬರ್ತವೆ, ಓಕೆನಾ. ಥಿಯರಿ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್ ಅಂತ ಬರ್ತವೆ. ಎಕ್ಸಾಂಪಲ್, ನಾನು ಜಸ್ಟ್ ಜಿಮ್ ಮಾಡಿ ಬಾಡಿ ಬಿಲ್ಡಪ್ ಮಾಡ್ಕೊಂಡೆ ಅಂತಂದ್ರೆ ಹುಟ್ಟತಕ್ಕಂತ ಮಕ್ಕಳು ಕೂಡ ಅವು ಆಟೋಮೆಟಿಕ್ ಹುಟ್ಟಿದ ತಕ್ಷಣ ಏನಪ್ಪಾ ಅಂದ್ರೆ ಪ್ಯಾಕ್ಸ್ ಬರ್ತಾವ. ಇಲ್ಲಾಂದ್ರೆ ನೆಕ್ಸ್ಟ್ ವಯಸ್ಸಿಗೆ ಬಂದಾಗ ಅವ್ರು ಜಿಮ್ ಮಾಡಿಲ್ಲ ಕೂಡ ಅವರಿಗೆ 6 ಪ್ಯಾಕ್ ಬರ್ತಾವ ಅಂತ ಹೇಳ್ತಾರ ಅವ್ರು. ಯಾರು? ಲೆಮಾರ್ಕ್. ಈ ಸಿದ್ಧಾಂತ ಏನಪ್ಪಾ ಅಂದ್ರೆ
ಫೇಲ್ ಆಗ್ತದೆ. ಓಕೆನಾ, ಹ್ಯೂಗೋ ಡೆವ್ರಿಸ್ ಅಂತಕ್ಕಂಥವ್ರು ಬರ್ತಾರೆ, ಅವೆಲ್ಲ ಫೇಲ್ ಮಾಡ್ತಾರೆ. ಓಕೆನಾ, ಆಗಸ್ಟ್ ವೈಸ್ಮ್ಯಾನ್ ಅಂತಕ್ಕಂಥವ್ರು, ನಾಟ್ ಹ್ಯೂಗೋ ಡೆವ್ರಿಸ್. ಇದೆಲ್ಲ ಡೀಟೇಲ್ ಆಗಿ ಎಲ್ಲಿ ಕಲಿಯೋಣ? ಎವಲ್ಯೂಷನ್. ಓಕೆನಾ, ಇಲ್ಲಿ ಆಮೇಲೆ ಮ್ಯೂಟೇಷನ್ ಥಿಯರಿ ಬರ್ತದೆ, ಮ್ಯೂಟೇಷನ್. ಆಮೇಲೆ ಒಪಾರಿನ್ ಅವ್ರ ಥಿಯರಿ ಬರ್ತದೆ, ಒಪಾರಿನ್ ಅಂತಕ್ಕಂಥದ್ದು ಕೆಮಿಕಲ್ ಥಿಯರಿ ಆಫ್ ಎವಲ್ಯೂಷನ್. ಯಾವ ರೀತಿ ಹುಟ್ಕೊಂಡ್ರ ಮನುಷ್ಯ, ಇಲ್ಲಿ ಭೂಮಿ ಯಾವ ರೀತಿ ಹುಟ್ಕೊಂಡು, ಬಿಗ್ ಬ್ಯಾಂಗ್ ಥಿಯರಿ ಬೇಡ, ಇಲ್ಲಿ ಜೀವಿಗಳು ಯಾವ ರೀತಿ ಹುಟ್ಕೊಂಡು ಮತ್ತೆ ಜೀವಿಗಳಲ್ಲಿ ಯಾವ ರೀತಿ ವ್ಯತ್ಯಾಸಗಳಾಗಿ ವಿಕಸನ ಆಯ್ತು, ಅದೇ ವಿಕಸನ, ಜೀವ ವಿಕಾಸ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಓಕೆನಾ, ಅಲ್ಲಿ ಕೆಲವೊಂದಿಷ್ಟು ಥಿಯರಿಗಳಿದಾವೆ, ಆ ಥಿಯರಿಗಳು ನೋಡ್ಬೇಕು. ಆಮೇಲೆ ಡಾರ್ವಿನ್ಸ್ ಅವ್ರದ್ದು ಏನಪ್ಪಾ ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ, ಅವೆಲ್ಲ ಬೇರೆ ಬೇರೆ ಎಲ್ಲಾ ಥಿಯರಿಗಳನ್ನ ಕೂಡ ನಾವು ಇಲ್ಲೇ ನೋಡ್ತೀವಿ. ಯಾವುದು? ಈ ಒಂದು ಎವಲ್ಯೂಷನ್ಸ್ ಅಲ್ಲಿ. ಇಷ್ಟೇ ಅಲ್ಲದೆ ಈ ಎವಲ್ಯೂಷನ್ಸ್ ಆಗೋದಕ್ಕೆ ಪುರಾವೆಗಳೇನಿದಾವೆ, ಸಾಕ್ಷಿಗಳಿದಾವೆ, ಅದ್ರ ಬಗ್ಗೆ ಡೀಟೇಲ್ ನೋಡ್ತೀವಿ. ಅದು ಅಲ್ಲದೆ ನೆಕ್ಸ್ಟ್ ಏನ್ ನೋಡ್ತೀವಿ ನಾವು ಒಂದು ಇದರಲ್ಲಿ, ಎವಲ್ಯೂಷನ್ ಆಯ್ತಲ್ಲ, ಎವಲ್ಯೂಷನ್ ಆಗ್ಬೇಕಾದಾಗ ಎಲ್ಲಿಂದ ಯಾರ್ಯಾರು ಅದೇನು ಪೀರಿಯಡ್ ಇದೆಯಲ್ಲ, ಎಕ್ಸಾಂಪಲ್ ಡ್ರಯೋಪಿಥಿಕಸ್ ನೋಡಿ, ಡ್ರಯೋಪಿಥಿಕಸ್, ರಾಮಾಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಅರ್ಥ ಆಯ್ತಾ? ಆಮೇಲೆ ಹೋಮೋ ಹೆಬಿಲಿಯಸ್, ಆಮೇಲೆ ಹೋಮೋ ಎರೆಕ್ಟಸ್, ಆಮೇಲೆ ನಿಯಾಂಡರ್ತಾಲ್, ಆಮೇಲೆ ಹೋಮೋ ಸೆಪಿಯನ್. ಈಗ ನಾವಿದೀವಲ್ಲ, ನಾವು ಇದು 1 2 3 4 5 ಟೋಟಲ್ 7. ಓಕೆನಾ, 1 2 3 4 5 6. ಓಕೆನಾ, ಡ್ರಯೋಪಿಥಿಕಸ್, ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್. ಓಕೆ, ಹೋಮೋ ಎಬಿಲಿಸ್, ಹೋಮೋ ಎರೆಕ್ಟಸ್ ಇಲ್ಲಿದೆ, ಇಲ್ಲೊಂದು 4. ಓಕೆನಾ, 1 2 3 4 5 6 7. ಈ 7 ಇದಾವಲ್ಲ, 7 ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಹ್ಯೂಮನ್ ಎವಲ್ಯೂಷನ್ ಎಲ್ಲಿ ಟೋಟಲ್ ಆಗಿ ಮೊಟ್ಟ ಮೊದಲ ಮಾನವ ಎಲ್ಲಿ ಇದ್ರ ಪ್ರಕಾರ ಅಂದ್ರೆ ಆಫ್ರಿಕಾದಿಂದನೇ ಬೇರೆ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆದ ಅಂತೇಳಿ. ಓಕೆನಾ, ಡ್ರಯೋಪಿಥಿಕಸ್, ರಾಮಪಿಥಿಕಸ್, ಇಲ್ಲಿಂದ ಏನಪ್ಪ ಆಸ್ಟ್ರಲೋಪಿಥಿಕಸ್, ಆಮೇಲೆ ಹೋಮೋ ಎಬಿಲಿಸ್, ಹೋಮೋ ಎರೆಕ್ಟಸ್, ಓಕೆ, ನಿಯಾಂಡರ್ತಾಲ್, ಆಮೇಲೆ ಹೋಮೋಸೆಪಿಯನ್. ಇವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಷ್ಟೇ ಅಲ್ಲದೆ ರೇಸ್ಗಳ ಬಗ್ಗೆ ನೋಡ್ತೀವಿ. ರೇಸ್ ಇದಾವಲ್ಲ, ರೇಸ್ ಏನಪ್ಪಾ ಅಂದ್ರೆ 5 ರೇಸ್ಗಳಿದಾವೆ. 5 ರೇಸ್ಗಳು ಯಾವುವು? ನಿಮ್ಮ ಕಾಕಸೈಡ್, ಓಕೆನಾ, ಕಾಕಸೈಡ್, ಆಮೇಲೆ ಆಸ್ಟ್ರಲೈಡ್, ಆಮೇಲೆ ಮಂಗೋಲೈಡ್, ಆಮೇಲೆ ನಿಮ್ಮ ಕಾಂಗಾಯ್ಡ್, ಮತ್ತೆ ಕಾಪಾಯ್ಡ್. ನಿಮ್ಮ ಕಾಂಗಾಯ್ಡ್ ಅಂತಕ್ಕಂಥದ್ದು ಇದು ನಿಗ್ರೋ ಅಂತ ಕರಿತಾರ. ನಿಗ್ರೋ ಅಂದ್ರೆ ಬ್ಲಾಕ್ ಹ್ಯೂಮನ್ ಅಂತ ಕರಿತಾರೆ. ಯಾರಿಗೆ? ನಿಮ್ಮ ಕಾಂಗಾಯ್ಡ್, ಆಫ್ರಿಕಾದಲ್ಲಿ ಇರ್ತಕ್ಕಂಥವ್ರು. ಅದೇ ಆಫ್ರಿಕಾದ ಗುಹೆಗಳಿರ್ತಕ್ಕಂಥವ್ರು ಕಾಪಾಯ್ಡ್. ಓಕೆನಾ, ಅದೇ ಇವರು ಚೀನಾ ಈ ಸೈಡ್ ಎಲ್ಲ ಇರ್ತಕ್ಕಂಥವ್ರು ಮಂಗೋಲಾಯ್ಡ್. ಓಕೆ, ಆಸ್ಟ್ರಲೈಡ್, ಆಸ್ಟ್ರೇಲಿಯಾ ಆರಿಜನ್ಸ್ ಎಲ್ಲ ಇರ್ತಕ್ಕಂಥವ್ರು. ಈ ಬ್ರಿಟನ್ ಅಲ್ಲಿ ಇರ್ತಕ್ಕಂಥ ಕಾಕಸೈಡ್. ಓಕೆನಾ, ಸೊ ಇವೆಲ್ಲ ಹ್ಯೂಮನ್ ರೇಸ್ಗಳನ್ನ ನೋಡ್ತೀವಿ. ಹ್ಯೂಮನ್ ಎವಲ್ಯೂಷನ್ ಥಿಯರಿಗಳು, ಇವೆಲ್ಲ ಏನಪ್ಪಾ ಅಂದ್ರೆ ನಾವು ಥಿಯರಿ ಎವಲ್ಯೂಷನ್ ಆಫ್ ಲೈಫ್ ಅಂತಕ್ಕಂಥದ್ದು ನೋಡ್ತೀವಿ. ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಇಷ್ಟೇ ಓದ್ಬೇಕು. ಅರ್ಥ ಆಯ್ತಾ? ಇದಕ್ಕಿಂತ ಜಾಸ್ತಿ ಡಿಟೇಲ್ ಆಗಿ ಓದ್ಬಾರ್ದು. ಸರ್ ಇದೇ ಬಾಳ ಡಿಟೇಲ್ ಆಯ್ತಂದ್ರೆ ಇದು ಡಿಟೇಲ್ ಅಲ್ಲ. ನಿಮಗೆ ಓವರ್ವ್ಯೂ, ನಿಮಗೆ ಯಾವ ರೀತಿ ಓದ್ಬೇಕು, ಏನ್ ಓದ್ಬೇಕು ಅಂತಕೊಂಡು ಕೊಡ್ತಾ ಇದ್ದೀನಿ ಗೊತ್ತಿರ್ಲಿ. ಸೊ ವೆರಿ 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 ಇಂಪಾರ್ಟೆಂಟ್. ಇಲ್ಲಿವರೆಗೂ ನೀವೇನಪ್ಪಾ ಅಂತಂದ್ರೆ ಎಸ್, ಓಕೆ, ಇಲ್ಲಿಗೆ ಈ ಒಂದು ಬಯಾಲಜಿ ಅಂತಕ್ಕಂಥದ್ದು. ಓಕೆ, ಬಯಾಲಜಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ನಾವು ಯಾವ ರೀತಿ ಓದ್ಬೇಕು ಏನಿಲ್ಲ ಅಂತ ಡಿಟೇಲ್ ಆಗಿ ನೋಡ್ತಾ ಬಂದಿದ್ದೀವಿ. ಇಷ್ಟೇ ನೀವು ನೋಡ್ಬೇಕು. ಅರ್ಥ ಆಯ್ತಾ? ಇದಕ್ಕಿಂತ ಜಾಸ್ತಿ ಏನ್ ನೋಡೋ ಅವಶ್ಯಕತೆ ಇಲ್ಲ. ಸೊ ಕಂಪ್ಲೀಟ್ ಆಗಿ ನಾವು NCERT, DSCERT ಎಲ್ಲ ರೆಫರ್ ಮಾಡಿ ಹಾಕಿದ್ದೀನಿ. ಇದನ್ನ ಡೀಟೇಲ್ ಆಗಿ ನೋಡಿ, ಇದ್ರ ಪ್ರಕಾರನೇ ಓದಿ. ಓಕೆನಾ? ಇಷ್ಟ ಹೇಳ್ತಾ ಈ ಒಂದು ಬಯಾಲಜಿ ಸಿಲೆಬಸ್ ಡಿಕೋಡ್ ಕ್ಲಾಸ್ಗೆ ಇಲ್ಲಿಗೆ ವಿರಾಮ ಹೇಳೋಣ. ಜೈ ಹಿಂದ್.